ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರ ಚಿಂತನೆಯ ಮುಂದಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ 10ನೇ ಶ್ಲೋಕದಲ್ಲಿ ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹ ಸಂವತ್ಸರಃ ಅಲ್ಲಿವರೆಗೂ ನೋಡಿದ್ವಿ. ಈಗ ವ್ಯಾಳಃ, ಪ್ರತ್ಯಯಃ, ಸರ್ವದರ್ಶನಃ ಇತ್ಯಾದಿ ನಾಮಗಳ ಚಿಂತನೆಯನ್ನು ನೋಡೋಣ. ಸುರೇಶ ಶರಣಂ ಶರ್ಮ ವಿಶ್ವರೇತಾಃ ಪ್ರಜಾಭವಃ ಅಹ ಸಂವತ್ಸರೋ ವ್ಯಾಳಃ ಪ್ರತ್ಯಯಃ ಸರ್ವದರ್ಶನಃ. ಇದು ಶ್ಲೋಕ. ಈಗ ವ್ಯಾಳಃ ನಾಮದ ಚಿಂತನೆ. ವ್ಯಾಳಃ ಅಂದರೆ ಸಂಸ್ಕೃತದಲ್ಲಿ ಇದು ಮದಿಸಿದ ಆನೆ, ವಿಷಪೂರಿತ ಹಾವು, ಹುಲಿ, ಸಿಂಹ ಇತ್ಯಾದಿ ಕೊಂದು ತಿನ್ನುವ ಅಥವಾ ಪ್ರಾಣ ತೆಗೆಯುವಂತಹ ಕ್ರೂರ ಪ್ರಾಣಿಗಳು ಎಂಬ ಅರ್ಥಗಳಿವೆ. ಒಟ್ಟಿನಲ್ಲಿ ಕ್ರೂರವಾದ ಮೃತ್ಯುಗೆ ಕಾರಣವಾಗುವಂತಹ ಎಲ್ಲ ಪ್ರಾಣಿಗಳಿಗೆ ವ್ಯಾಳಃ ಅಂತ ಕರೀತಾರೆ. ಇದು ಮೇಲ್ನೋಟದ ಅರ್ಥ. ನಾವು ಸಂಕಲ್ಪ ಎಲ್ಲ ಮಾಡುವಾಗ, ಯಾವ್ದಾರ ಹೋಮ ಇದನ್ನೆಲ್ಲ ಮಾಡುವಾಗ ಅಲ್ಲಿ ಬೇರೆ ಬೇರೆ ಸಂಕಲ್ಪ ಮಾಡುವಾಗ ಮಧ್ಯದಲ್ಲಿ ವ್ಯಾಳ ಮೃತ್ಯು ಅಂತ ಎಲ್ಲ ಇರುತ್ತೆ. ಅಪಮೃತ್ಯು, ವ್ಯಾಳ ಮೃತ್ಯು, ಘೋರ ಮೃತ್ಯು ಇದೆಲ್ಲದರ ಪರಿಹಾರಕ್ಕೋಸ್ಕರ ಹೋಮ ಮಾಡೋದು ಅಂತೆಲ್ಲ ಇರುತ್ತಲ್ಲ. ಇದರಲ್ಲಿ ವ್ಯಾಳ ಮೃತ್ಯು ಅಂತಂದ್ರೆ, ವ್ಯಾಳ ಅಂದ್ರೆ ಪ್ರಾಣಿಗಳ, ಕ್ರೂರ ಪ್ರಾಣಿಗಳ ದೆಸೆಯಿಂದ ಬರುವಂತಹ ಮೃತ್ಯು ಏನಿದೆ ಅದಕ್ಕೆ ವ್ಯಾಳ ಮೃತ್ಯು ಅಂತ ಕರೀತಾರೆ. ಸೊ ವ್ಯಾಳಃ ಅಂದ್ರೆ ವಿಶೇಷವಾಗಿ ಪ್ರಾಣ ತೆಗೆಯುವಂತಹ ಕ್ರೂರ ಪ್ರಾಣಿಗಳು ಅಂತ ನಾವು ತಿಳ್ಕೊಳ್ಬೋದು. ಆದರೆ ಭಗವಂತನಿಗೆ ಈ ಮೃತ್ಯು ರೂಪವಾದ ಪ್ರಾಣಿಗಳಿಗೆ ಹೇಳುವಂತಹ ನಾಮ ಹೇಗೆ ಅನ್ವಯ ಅಂದ್ರೆ, ಸಾವಿಗೆ ಕಾರಣವಾದ ಪ್ರಾಣಿಗಳಲ್ಲಿ ಇದ್ದು ಅವುಗಳ ಮೂಲಕ ಅನ್ಯ ಜೀವಿಗಳ ಪ್ರಾಣಹರಣ ಮಾಡುವಂತಹ ಭಗವಂತ ಅಂತ ಇಲ್ಲಿ ಅರ್ಥ ಮಾಡ್ಕೋಬೇಕು. ಹಾಗಾಗಿ ವ್ಯಾಳ ಅಂದರೆ, ನಾವು ಕಠೋಪನಿಷದಲ್ಲಿ ನೋಡ್ತೀವಿ, ಮೃತ್ಯುರ್ಯಸ್ಯೋಪಸೇಚನಂ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಜೀವಿಗಳ ಪ್ರಾಣ ತೆಗೆಯುವಂತಹ ಮೃತ್ಯು ಕೂಡ ಭಗವಂತನ ಮಹಾಪ್ರಳಯ ಕಾಲದಲ್ಲಿ ಅದು ಊಟದ ಜೊತೆಗಿಂದ ಒಂದು ಉಪಸೇಚನ, ಅಂದ್ರೆ ಒಂಥರ ಉಪ್ಪಿನಕಾಯಿ ಇದ್ದಂಗೆ ಅಂತ ಹೇಳಿ ಹೇಳ್ತಾರೆ. ಅಷ್ಟು ವ್ಯಾಪ್ತಿತ್ವ ಭಗವಂತನದ್ದು. ಹಾಗಾಗಿ ಎಲ್ಲ ಜೀವಿಗಳ ಪ್ರಾಣವನ್ನ ಪ್ರಳಯ ಕಾಲದಲ್ಲಿ ತೆಗೆಯುವಂತಹ ಮೃತ್ಯು ವ್ಯಾಳ ಅಂತಂದ್ರೆ ಭಗವಂತನೇ. ನಾವು ಒಂದು ಶ್ಲೋಕ ಹೇಳ್ತೀವಲ್ಲ ನರಸಿಂಹದೇವರ ಬಗ್ಗೆ, ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮ್ಯಹಂ ಅಂತ ಬರುತ್ತೆ. ಅದರಲ್ಲಿ ಅಂದ್ರೆ ಮೃತ್ಯುವಿಗೂ ಮೃತ್ಯುವಾದಂತಹದ್ದು ಯಾರು ಅಂದ್ರೆ ನರಸಿಂಹದೇವರು ಅಂತ ಹೇಳ್ತಾರೆ. ನರಸಿಂಹರೂಪಿ ಸಂಕರ್ಷಣ ಭಗವಂತ ಎಲ್ಲ ಜೀವಿಗಳನ್ನ ಕರ್ಷಣ ಮಾಡಿ ಪ್ರಳಯವನ್ನ ಮುಗಿಸ್ತಾನೆ, ಪ್ರಳಯ ಮಾಡಿ ಮುಗಿಸ್ತಾನೆ ಅಂತ ಹೇಳಿ ನಮ್ಮ ಪುರಾಣಗಳು, ಉಪನಿಷತ್ತುಗಳೆಲ್ಲ ಹೇಳುವಂಥದ್ದು. ಹಾಗಾಗಿ ಇಲ್ಲಿ ವ್ಯಾಳಃ ಅಂತಂದ್ರೆ ಮೃತ್ಯುವಿಗೂ ಮೃತ್ಯುವಾದಂತಹ ಭಗವಂತ ಅಥವಾ ಪ್ರಳಯಕಾರಕನಾದ ನರಸಿಂಹ ಅಂತ ಹೇಳಿ ಇಲ್ಲಿ ನಾವು ಚಿಂತನೆಯನ್ನು ಮಾಡಬೇಕು. ವ್ಯಾಳ ಶಬ್ದವನ್ನ ಬಿಡಿಸಿದ್ರೆ ನಾವು ಮೊದಲಿಂದನೂ ನೋಡ್ತಾ ಇದ್ದೀವಿ, ಇದು ನಮ್ಮ ಪ್ರಾಚೀನ ವ್ಯಾಖ್ಯಾನಕಾರರ ಮೆಥಡ್. ಅದು ಒಂದು ಶಬ್ದವನ್ನ ತಗೊಂಡ್ರೆ ಅದನ್ನ ಅಕ್ಷರಗಳನ್ನ ಬಿಡಿಸಿ ಹೊಸ ಹೊಸ ಅರ್ಥಗಳನ್ನ ಅದರಲ್ಲಿ ಚಿಂತನೆ ಮಾಡುವಂಥದ್ದು ಪದ್ಧತಿ, ಭಾರತೀಯ ಪದ್ಧತಿ. ಹಾಗಾಗಿ ಇಲ್ಲಿ ವ್ಯಾಳ ಶಬ್ದವನ್ನ ಬಿಡಿಸಿದ್ರೆ ವಿ, ಆ ಮತ್ತೆ ಲ ಅಂತ 3 ಅಕ್ಷರಗಳು ನಮಗೆ ಸಿಗತ್ವೆ. ವಿ ಅಂದ್ರೆ ವಿಶಿಷ್ಟ ಅಂತ, ಆ ಅಂದ್ರೆ ಅಧಿಕಂ ಅಂತ, ಆಧಿಕ್ಯೇನ ಅಧಿಕಂ ಹೆಚ್ಚು ಅನ್ನೋ ಅರ್ಥದಲ್ಲಿ ಬಳಸ್ತಾರೆ.
ಲಾ ಶಬ್ದಕ್ಕೆ ಎರಡು ಅರ್ಥಗಳಿದೆ. ಲಾ ಆದಾನೆ ಮತ್ತೆ ಲೀಂಗ್ ಕ್ಷಯ ಅನ್ನುವಂತಹ ಎರಡು ಧಾತುಗಳಿಂದ ಎರಡು ಬೇರೆ ಬೇರೆ ಅರ್ಥಗಳನ್ನು ನಾವು ಚಿಂತನೆಗೆ ತೆಗೆದುಕೊಳ್ಳಬಹುದು. ಒಂದು ಅರ್ಥ ವಿ ಅಂದರೆ ವಿಶಿಷ್ಟರಾದಂತಹ ಎಲ್ಲ ಜೀವಿಗಳನ್ನು, ವಿಶಿಷ್ಟರಾದ ಜೀವಿಗಳು ಅಂದರೆ ಶಿಷ್ಟರು, ಸಜ್ಜನರು, ಮುಕ್ತಿಯೋಗ್ಯರು ಯಾರ್ಯಾರಿದ್ದಾರೆ ಆ ಎಲ್ಲ ಜೀವಿಗಳನ್ನು ತನ್ನವರು ಅಂತ ಸ್ವೀಕರಿಸಿ ಅವರನ್ನು ಎಲ್ಲ ರೀತಿಯಿಂದ ಕಾಪಾಡ್ತಾನೆ, ಲಾಲನೆ ಮಾಡ್ತಾನೆ. ಆದ್ರಿಂದ ಅವನು ವ್ಯಾಲಹ ಅಂತ ಹೇಳಿ, ಅಂದರೆ ಯಾರು ಸಂಹಾರಕ ಶಕ್ತಿಯೋ ಅವನೇ ರಕ್ಷಕ ಶಕ್ತಿ ಕೂಡ ಅಂತ ಇಲ್ಲಿ ಚಿಂತನೆ ಇದೆ. ಒಂದೇ ಶಬ್ದದಲ್ಲಿ ಎರಡು ಭಿನ್ನವಾದಂತಹ ಅರ್ಥಗಳು. ಲಾ ಆದಾನೆ ಅಂತ ಇಟ್ಕೊಂಡ್ರೆ ಎಲ್ಲ ಜೀವಿಗಳನ್ನು ಪ್ರಳಯ ಕಾಲದಲ್ಲಿ ತನ್ನೊಳಗೆ ಇಟ್ಟುಕೊಂಡು ಕಾಪಾಡ್ತಾನಂತೆ. ದುಷ್ಟರಾಗಲಿ ಶಿಷ್ಟರಾಗಲಿ ಎಲ್ರಿಗೂ ಅವನೇ ಆಶ್ರಯ, ಭಗವಂತನೇ ಆಶ್ರಯ. ಭಗವಂತನ ಆಶ್ರಯವನ್ನ ಅವನ ವ್ಯಾಪ್ತಿಯನ್ನ ಮೀರಿ ಯಾರಿಗೂ ಅಸ್ತಿತ್ವ ಇಲ್ಲ. ಇದು ಒಂದು ತೆನಾಲಿ ರಾಮಕೃಷ್ಣನ ಕಥೆ ಅಂತ ಹೇಳಿ ನಾವು ಚಿಕ್ಕ ವಯಸ್ಸಿಂದ ಕೇಳ್ತೀವಲ್ಲ, ಅದರಲ್ಲಿ ಒಂದು ಮಾತು ಬರುತ್ತೆ. ಒಂದ್ಸತಿ ಹೀಗೆ ಹಲವಾರು ಪ್ರಶ್ನೆಗಳು ಬರ್ತಾ ಇತ್ತು. ತೆನಾಲಿ ರಾಮನ್ನ ಸಿಕ್ಕಿ ಹಾಕ್ಸಕ್ಕೆ ಅಂತ ಹೊಸದು ಏನೇನೋ ಕನ್ಫ್ಯೂಸ್ ಆಗುವಂಥದ್ದು, ಅಥವಾ ಹೀಗೆ ಏನೇನೋ ಕಾಂಪಿಟೇಷನ್ ಮಾಡಬೇಕು, ಅವನ ಹತ್ರ ಕಾಂಪೀಟ್ ಮಾಡಬೇಕು, ಅವನನ್ನು ಸೋಲಿಸ್ಬೇಕು ಅಂತ ಏನೇನೋ ಹೊಸ ಹೊಸ ಸಮಸ್ಯೆಗಳನ್ನ ತಂದು ಹಾಕ್ತಾ ಇದ್ರು. ಒಂದ್ಸತಿ ಏನೋ ಒಂದು ಕಾರಣಕ್ಕೆ ಶಿಕ್ಷೆ ಕೊಡಬೇಕಾಗಿ ಬಂತು. ಹಾಗಾಗಿ ಎಲ್ಲ ಸೇರ್ಕೊಂಡು ಏನು ಮಾಡಿದ್ರು, ಇವನು ತಪ್ಪು ಮಾಡಿದ್ದಾನೆ, ಇವನಿಗೆ ಗಡೀಪಾರು ಶಿಕ್ಷೆಯೇ ಸರಿ ಅಂತೆಲ್ಲ ಹೇಳೋದಾಯ್ತು. ಆಯಿತು, ಗಡೀಪಾರು ಶಿಕ್ಷೆ ಮಾಡಿ ಅಂತ ಇನ್ನೇನು ಅರಾಜಾಜ್ಞೆ ಬರಬೇಕು. ಅವಾಗ ತೆನಾಲಿ ರಾಮ ನಗತಾ ಇದ್ನಂತೆ. ಯಾಕಪ್ಪ ಯಾಕೆ ನಗ್ತಾ ಇದೆಯಾ, ನಿನಗೆ ಶಿಕ್ಷೆ ಕೊಟ್ರೆ ಅಂತ ಕೇಳಿದಾಗ ಅವನು ಹೇಳಿದ್ನಂತೆ, ಅಲ್ಲ, ಈ ಒಂದು ಶಿಕ್ಷೆ ಕೊಡೋದ್ರ ಮೂಲಕ ನಮ್ಮ ರಾಜ ಭಗವಂತನಿಗಿಂತ ಮೀರಿದವನು, ಭಗವಂತನು ಮಾಡಲಾಗದ ಕೆಲಸವನ್ನ ಇವನು ಮಾಡ್ತಾನೆ ಅಂತ ಆಯ್ತಲ್ಲ, ಅದಕ್ಕೆ ನನಗೆ ಖುಷಿ ಆಯ್ತು. ನಮ್ಮ ರಾಜ ಭಗವಂತನಿಗಿಂತ ಒಂದು ಕೈ ಮೇಲಾದ್ನಲ್ವಾ, ಅವು ಭಗವಂತ ಮಾಡೋಕ್ಕಾಗದೇ ಇರೋಂತಹ ಒಂದು ಕೆಲಸ ನಮ್ಮ ರಾಜ ಮಾಡಿದ್ನಲ್ವಾ, ಅದಕ್ಕೆ ಖುಷಿ ಆಯ್ತು ಅಂದ್ರೆ ಕೋಪ ಬಂತಂತೆ ಕೃಷ್ಣದೇವರಾಯಂಗೆ. ಅಲ್ಲ, ನನ್ನ ದೇವ್ರಿಗಿಂತ ದೊಡ್ಡವನು ಅಂದ್ಯಲ್ಲ ನೀನು, ಬೇರೆಯವ್ರ ಥರ ನೀನು ಹೊಗಳಕ್ಕೆ ಶುರು ಮಾಡಿದ್ಯಾ ಹೇಗೆ? ಪ್ರಾಣ ಉಳಿಸ್ಕೊಳ್ಳೋಕ್ಕೋಸ್ಕರ, ಶಿಕ್ಷೆ ತಪ್ಪಿಸ್ಕೊಳ್ಳೋಕ್ಕೋಸ್ಕರ ಸುಳ್ಳೆ ಹೊಗಳಕ್ಕೆಲ್ಲ ಬಂದಿದ್ಯಾ ಅಂತ ಕೇಳಿದ್ರೆ, ಇಲ್ಲ ಮಹಾರಾಜ, ಹಾಗಲ್ಲ. ಈಗ ನೋಡು, ನಿನಗೆ ಕೋಪ ಬಂತು, ನಿನ್ನ ರಾಜ್ಯದಿಂದ ನನ್ನ ಹೊರಗಾಕ್ಬಿಟ್ಟು, ಅಕಸ್ಮಾತ್ ಭಗವಂತನ ಕೋಪ ಬಂದರೆ ನನ್ನ ಎಲ್ಲಿ ಹೊರಗಾಕೋದು, ಎಲ್ಲಿ ಅವನಿಂದ ಎಲ್ಲವನ್ನು ವ್ಯಾಪಿಸ್ಕೊಂಡಿರುವಂಥ ಭಗವಂತ ಅವನ್ನ ವ್ಯಾಪ್ತಿಯಿಂದ ನನ್ನ ಹೊರಗೆ ಹಾಕೋದು ಹೇಗೆ ಅಲ್ವಾ? ಹಾಗಾಗಿ ಅವನು ತನ್ನ ಪರಿಧಿಯಿಂದ ನನ್ನ ಹೊರಗಾಕಕ್ಕಾಗಲ್ಲ, ಆದರೆ ನೀನು ಹೊರಗಾಕಿದ್ಯಾ, ಅದಕ್ಕೆ ನೀನು ದೊಡ್ಡವನಾಗ್ಬಿಟ್ಟು ದೇವ್ರಿಗಿಂತ ಅಂತೆಲ್ಲ ಹೇಳಿದಾಗ ಅವನಿಗೆ, ರಾಜನಿಗೆ ತನ್ನ ತಪ್ಪಿನ ಅರಿವಾಗಿ ಮತ್ತೆ ಅವನ ಶಿಕ್ಷೆಯನ್ನು ಹಿಂತಗೊಳ್ಳೋದು, ಕ್ಷಮಿಸೋದು, ಅವನಿಗೆ ಪುರಸ್ಕಾರ ಕೊಡೋದು, ಇದೆಲ್ಲ ಆಯಿತು ಅಂತ ಕೇಳ್ತೀವಲ್ಲ. ಹಾಗೆ ಇಲ್ಲಿ ಅವನ ವ್ಯಾಪ್ತಿಯಿಂದ ಹೊರಗಾದವರು ಅಂತ ಯಾರೂ ಇಲ್ಲ. ಅವರು ದುಷ್ಟರೇ ಶಿಷ್ಟರೇ ಯಾರೇ ಇದ್ರೂ ಕೂಡ ಅವನ ವ್ಯಾಪ್ತಿಯೊಳಗೆ ಬರ್ತಾರೆ, ಅವನ ಒಳಗೇನೆ ಇರ್ತಾರೆ. ಪ್ರಳಯವಾದ ಮೇಲೂ ಕೂಡ ಯಾರೇ ಆಗಲಿ, ತ್ರಿವಿಧ ಜೀವಿಗಳು ಅಂತ ಏನೇನು ಹೇಳ್ತೀವಿ ಅವರೆಲ್ಲವೂ ಕೂಡ ಭಗವಂತನ ಉದರದೊಳಗೆ. ಅದನ್ನ ನಾವು ತಾತ್ಪರ್ಯ ನಿರ್ಣಯದಲ್ಲಿ ಪದೇ ಪದೇ ರೆಫರೆನ್ಸ್ಗೆ ತಗೋತೀವಿ. ತಸ್ಯೋದರಸ್ಥ ಜಗತಃ ಸದಮಂದ ಸಾಂದ್ರ ಅಂತೆಲ್ಲ ಹೇಳಿ ಅವನ ಉದರದಲ್ಲಿ ಇರುತ್ತಂತೆ ಸಂಹಾರದಲ್ಲಿ. ಹೀಗೆ ಭಗವಂತ ಪ್ರಳಯ ಮಾಡಿ ಎಲ್ಲರನ್ನ ಸಂಹರಿಸಿ ಯಾಕೆ ಸ್ವೀಕಾರ ಮಾಡ್ತಾನೆ ಅಂತಂದ್ರೆ, ಭಗವಂತನ ಸಂಹಾರ ಕಾರ್ಯದಲ್ಲಿ ಕೂಡ ಒಂದು ಅನುಕಂಪೆ ಇದೆ ಜೀವದ ಮೇಲೆ. ಅಂದ್ರೆ ಈ ಸಂಸಾರ ಚಕ್ರದಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದಾರಲ್ಲ, ಸ್ವಲ್ಪ ಇವ್ರಿಗೂ ರೆಸ್ಟ್ ಕೊಡೋಣ ಅಂತ ಹೇಳಿ ಮಹಾಪ್ರಳಯ ಕಾಲದಲ್ಲಿ ಆ ಸೃಷ್ಟಿಯ ಎಲ್ಲ ಎಚ್ಚರವನ್ನ ತಪ್ಪಿಸಿ ತನ್ನ ಉದರದೊಳಗೆ ಸುಷುಪ್ತಾವಸ್ಥೆಯಲ್ಲಿ ಇಟ್ಟಿರ್ತಾನಂತೆ. ತಾ ಉಂಟು ಭಗವಂತ ಉಂಟು ಅನ್ನುವಂಥ ಒಂದು ಇದರಲ್ಲಿ, ಅಂದ್ರೆ ಯಾವ ನೋವುಗಳು, ಯಾವುದರ ಜಂಜಡ ಏನೂ ಇಲ್ಲದೆ ಪೂರ್ತಿ ರೆಸ್ಟ್ ಇನ್ ಪೀಸ್ ಅಂತ ಏನೋ ಹೇಳ್ತಾರಲ್ವ ಪಾಶ್ಚಾತ್ಯರಲ್ಲಿ, ಇದು ಆ ಥರದ್ದಲ್ಲ. ಒಟ್ಟಿನಲ್ಲಿ ಪೀಸ್ಫುಲ್ ಆಗಿ ಇರುವಂಥದ್ದು, ಅಂದ್ರೆ ಯಾವುದೇ ನೋವುಗಳ ಸ್ಪರ್ಶ, ಅದ್ರ ಜೊತೆ ನಂಟು ಇಲ್ಲದಂತೆ ನೆಮ್ಮದಿಯಾಗಿರುವಂತಹ ಒಂದು ಸುಷುಪ್ತಾವಸ್ಥೆಯಲ್ಲಿ ಇರುವಂತಹ ಸ್ಥಿತಿ ಅದು ಪ್ರಳಯ ಕಾಲದಲ್ಲಿ. ಅಂತಹ ಸ್ಥಿತಿಯಲ್ಲಿ ಭಗವಂತ ನಮ್ಮನ್ನ ಇಡ್ತಾನಂತೆ ತಗೊಂಡು ಹೋಗಿ. ಇಲ್ಲಿ ನಾವು ಮಹಾಭಾರತದಲ್ಲೇ ಕೆಲವು ಉದಾಹರಣೆಗಳನ್ನ ನೋಡ್ತೀವಿ.
ಅಂದರೆ ಭಗವಂತನ ಸಂಹಾರ ಕಾರ್ಯವು ಕೂಡ ಹೇಗೆ ಒಂದು ಅನುಕಂಪದ ಇನ್ನೊಂದು ಮುಖ ಅಂತ ಹೇಳಿ ನಾವು ಗಮನಿಸಬೇಕಾಗತ್ತೆ. ಈಗ ದ್ರೋಣ ಭೀಷ್ಮರನ್ನೆಲ್ಲ ನ್ಯಾಯ ಮಾರ್ಗದಲ್ಲಿ ಕೊಲ್ಲೋದಕ್ಕಾಗ್ಲಿಲ್ಲ, ಅವ್ರನ್ನ ಇಳಿಸೋದಕ್ಕಾಗ್ಲಿಲ್ಲ. ಯುದ್ಧ ಅವರೇ ಇದ್ದಿದ್ರೆ ಬಹುಶಃ ಅವರೇ ಯುದ್ಧವನ್ನ ಗೆಲ್ಲಿಸಿ ಕೊಡ್ತಿದ್ರು ದುರ್ಯೋಧನೆಗೆ ಅಂತ. ಆ ಮಟ್ಟದ ಪರಾಕ್ರಮಿಗಳು ದ್ರೋಣ ಮತ್ತೆ ಭೀಷ್ಮರು. ಭೀಷ್ಮರು ಕ್ಷತ್ರಿಯರಾಗೇ ಇದ್ರು ಸರಿ, ಆದ್ರೆ ಆ ಕಾಲದಲ್ಲಿ ಮಹಾಜ್ಞಾನಿ ಅಂತ ಹೆಸರಾಗಿದ್ದು ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣನೇ ಅವ್ರನ್ನ ಮಹಾಜ್ಞಾನಿ ಅಂತ ಗುರುತಿಸಿ ಪಾಂಡವರನ್ನ ಅವರಲ್ಲಿಗೆ ಜ್ಞಾನ ಅರ್ಜನೆಗೆ ಕರ್ಕೊಂಡು ಹೋಗಿದ್ದ. ಅವರು ಶರೀರ ತ್ಯಾಗ ಮಾಡೋದಕ್ಕೆ ಮುಂಚೆ ಅಂತ ಹೇಳಿ ನಾವು ಶುರುನಲ್ಲಿ ನೋಡಿದ್ವಿ. ಹಾಗಾಗಿ ಮಹಾಜ್ಞಾನಿಯಾಗಿದ್ದ, ಮೋಕ್ಷದಾರಿಯಲ್ಲಿ ಹೋಗ್ಬೇಕಾಗಿತ್ತು, ವಯಸ್ಸಾಗಿತ್ತು, ರಾಜ್ಯಭಾರ ಇದನ್ನೆಲ್ಲ ತ್ಯಜಿಸಿ ವಾನಪ್ರಸ್ಥಕ್ಕೆ ಹೋಗಿದ್ದಿದ್ರೆ ಈ ಯುದ್ಧನೇ ಆಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಒಂದು ಏನೋ ಒಂದು ವ್ಯಾಮೋಹ ಬೆಳೆಸ್ಕೊಂಡು ಅನ್ನದ್ಋಣ ಅಂತೆಲ್ಲ ಅದಕ್ಕೊಂದು ಹೆಸರು ಹೇಳ್ಕೊಂಡು ಇಷ್ಟು ಕೋಟಿಗಟ್ಟಲೆ ಪ್ರಾಣಗಳ ಹರಣಕ್ಕೆ ಕಾರಣ ಆಗ್ತಾ ಇದನ್ನಲ್ಲ, ಅನ್ಯಾಯವಾಗಿ ಪಾಪ ಕಟ್ಕೊಳ್ತಾನಲ್ಲ ಅಂತೆಲ್ಲ ಹೇಳಿ ಅವನನ್ನ ಮುಗಿಸ್ಬೇಕಾಗಿ ಬಂತು, ಏನೋ ಒಂದು ನೆಪ ಹಾಕಿ. ಮತ್ತೆ ದ್ರೋಣ ಅಂತೂ ಮಹಾಬ್ರಾಹ್ಮಣ ಕಾಲದಲ್ಲಿ ಸಿಲೋಂಚ ವೃತ್ತಿಯಲ್ಲಿ ಇದ್ದಂತೆ, ಅಂದ್ರೆ ಅಪರಿಗ್ರಹ ವೃತ್ತಿಯಲ್ಲಿ ಇದ್ದವನು. ಎಂಥ ಕಷ್ಟ ಕಾಲ ಬಂದ್ರು ಇನ್ನೊಬ್ಬರ ಹತ್ರ ಒಂದು ಬಿಡಿಗಾಸಿಗೆ ಅಥವಾ ಒಂದು ಕಾಳು ಧಾನ್ಯಕ್ಕೋಸ್ಕರ ಕೈ ಚಾಚಲ್ಲ ನಾನು ಅಂತ ಹೇಳಿ ಬದುಕಿದವನು. ಹೇಗೆ ಅಂದ್ರೆ ದ್ರೋಣ ಬದುಕ್ತಿದ್ದ ರೀತಿ ಹಾಲು ಯಾರ ಹತ್ರನೂ ತಗೊಳ್ತಾ ಇರ್ಲಿಲ್ಲ, ದುಡ್ಡು ಕೊಟ್ಟು ತಗೊಳಕ್ಕೆ ಕ್ರಯಕ್ಕೆ ದುಡ್ಡಿಲ್ಲ, ಮತ್ತೆ ಹಾಲು ಕೇಳಿದ್ರೆ ಸುಮ್ಮನೆ ಯಾರು ಕೊಡ್ತಾರೆ, ಮತ್ತೆ ದಾನ ಕೇಳಕ್ಕೆ ಮನ್ಸಿಲ್ಲ ಅವನಿಗೆ. ಅದಕ್ಕೆ ಏನ್ ಮಾಡ್ತಿದ್ದ ಅಂತೆ ಅಂದ್ರೆ ಕರು ಎಲ್ಲ ಹಾಲನ್ನ ಕುಡಿದ ಮೇಲೆ ಆ ಕರುವಿನ ಆ ಬಾಯಿಂದ ತೊಟ್ಟುಕತ್ತಲ್ಲ ಆ ತರ ಹಾಲನ್ನ ಹಿಡ್ಕೊಂಡು ಕುಡಿಯೋದು. ಅಥವಾ ಧಾನ್ಯಗಳು, ಈ ಹಕ್ಕಿಗಳೆಲ್ಲ ಈ ಧಾನ್ಯಗಳನ್ನ ತಿನ್ನತ್ತೆ ಹೊಲಗದ್ದೆಗಳಲ್ಲಿ ಹೋಗಿ, ಆ ಕಾಳು ಆ ಹಕ್ಕಿಗಳು ಉದುರಿಸಿದ ಕಾಳನ್ನ ಆರಿಸ್ಕೊಂಡು ಬಂದು ಅದನ್ನ ತಿನ್ನೋದು, ಈ ರೀತಿ ವೃತ್ತಿಯಲ್ಲಿ ಇದ್ನಂತೆ. ಅಂದ್ರೆ ಎಲ್ಲೋ ಗಿಡದಲ್ಲಿದೆ ಕಿತ್ಕೊಂಡು ಹಣ್ಣು ತಿಂತೀನಿ ಅನ್ನೋ ಕೂಡ ಇಲ್ಲ, ಅದಾಗದೆ ಬಿದ್ದಿದ್ರೆ ಅದನ್ನ ತಗೊಂಡು ತಿನ್ನೋದು, ಈ ರೀತಿಯಲ್ಲಿ ಇದ್ದವನು. ಕೊನೆಗೆ ಒಂದೇ ಒಂದು ಸಣ್ಣ ಕ್ಷುಲ್ಲಕ ಕಾರಣಕ್ಕೋಸ್ಕರ ದೃಪದನ ಹತ್ರ ದ್ವೇಷ ಕಟ್ಕೊಂಡು ಕ್ಷತ್ರಿಯರಿಗಿಂತ ಅನ್ಯಾಯವಾಗಿ ಯುದ್ಧ ಮಾಡಿ ಲಕ್ಷಾಂತರ ಜೀವಿಗಳನ್ನ ಕೊಂದ. ಅದಲ್ಲದೆ ಪ್ರತಿಜ್ಞೆ ಮಾಡಿದ್ದಂತೆ ಪ್ರತಿ ದಿನ ಕನಿಷ್ಠ ಅಂದ್ರೆ 10,000 ಜನನ ಕೊಲ್ತೀನಿ ಸೈನಿಕರನ್ನ ಅಂತ ಹೇಳಿ ದುರ್ಯೋಧನನ ಹತ್ರ ಪ್ರತಿಜ್ಞೆ ಮಾಡಿದ್ನಂತೆ. ದುರ್ಯೋಧನನ ಪ್ರೀತಿಗೋಸ್ಕರ ಪ್ರತಿಜ್ಞೆ ಮಾಡಿದ್ದ ಅವನು, ಕೃಷ್ಣನ ಪ್ರೀತಿಗೋಸ್ಕರ ಅಲ್ಲ. ಹಾಗಾಗಿ ಅವನು ಕೂಡ ಬಲಿ ಹಾಕ್ಬೇಕಾಗಿತ್ತು. ಹೀಗೆ ಅಲ್ಲಿ ಒಂದು ಅನುಕಂಪ ಇದೆ ನೋಡಿ. ಇವನು ಒಬ್ಬ ಬ್ರಾಹ್ಮಣನಾಗಿ ಹುಟ್ಟಿ ಅನ್ಯಾಯವಾಗಿ ಪ್ರಾಣಹರಣ ಮಾಡಿ ಇಷ್ಟು ಕೊಲೆ ಪಾತಕವನ್ನ ಕಟ್ಕೋತಾ ಇದ್ದಾನಲ್ಲ, ಈ ಪಾಪವನ್ನ ಕಳ್ಕೊಳ್ಳಕ್ಕೆ ಇನ್ನು ಎಷ್ಟು ಜನ್ಮಗಳು ಬೇಕಾಗತ್ತೆ. ಹಾಗಾಗಿ ಇದನ್ನ ತಡಿಬೇಕು, ಮತ್ತೆ ಅವನಿಗೆ ಪಶ್ಚಾತ್ತಾಪ ಆಗೋ ಹಾಗೆ ಮಾಡಬೇಕು ಅನ್ನೋ ಕಾರಣಕ್ಕೆ ಬೇರೆ ಬೇರೆ ಸೀನ್ಗಳನ್ನ ಕ್ರಿಯೇಟ್ ಮಾಡಿ ಅಶ್ವತ್ಥಾಮ ಸತ್ತ ಅಂತೆಲ್ಲ ಕತೆ ಹೇಳಿ ಇಷ್ಟೆಲ್ಲ ಕಥೆಗಳನ್ನ ಮಾಡಿ ಕೊನೆಗೆ ಅವನು ಶಸ್ತ್ರ ಸನ್ಯಾಸ ಮಾಡುವಂತೆ ಮಾಡಿ ಯೋಗ ಮಾರ್ಗದಿಂದ ಪ್ರಾಣ ಬಿಡ್ತಾನೆ. ಅಂದ್ರೆ ಅವನು ಯೋಗ ಮಾರ್ಗದಿಂದ ಪ್ರಾಣ ಬಿಟ್ಟಾಗಿರುತ್ತೆ, ಆಮೇಲೆ ಬಂದು ಅವನ ತಲೆಯನ್ನ ದೃಷ್ಟದ್ಯುಮ್ನ ಕಡಿತಾನೆ. ಅದು ದ್ವೇಷ. ನನ್ಗೆ ನನ್ನ ತಂಗಿಗೆ ನಮ್ಮ ಇಷ್ಟ ಅಪಮಾನಕ್ಕೆ ಕಾರಣವಾದ್ನಲ್ಲ ಇವನು ಅನ್ನೋ ಆ ದ್ವೇಷ. ಅವನು ಹುಟ್ಟಿದ್ದೇ ದ್ರೋಣನ ಮರಣಕ್ಕೋಸ್ಕರವೇ ಹುಟ್ಟಿದ್ದು ದೃಷ್ಟದ್ಯುಮ್ನ, ಹಾಗಾಗಿ ತಲೆ ಕಡದ. ಆದ್ರೆ ಅವನು ಯೋಗ ಮಾರ್ಗದಲ್ಲಿ ಅದಕ್ಕೆ ಮುಂಚೆ ಪ್ರಾಣ ಬಿಟ್ಟಿದ್ದ ಅಂತೆ. ಹಾಗಾಗಿ ಒಬ್ಬ ಸಾಧಕ ಜೀವಿ ಮೋಕ್ಷ ಸಾಧನೆ ಮಾಡಬೇಕಾಗಿದ್ದವನು ಕ್ಷತ್ರಿಯರ ಮಧ್ಯೆ ಸಿಲುಕಿ ಸಾಯೋಂಗ ಆದ್ನಲ್ಲ ಅನ್ನೋ ಅನುಕಂಪೆಯಿಂದ ಅವನು ಕೊಂದ. ಹಾಗಾಗಿ ಭಗವಂತ ವ್ಯಾಳಹ ಅಂದ್ರೆ ಅವನ ಕೊಲ್ಲುವಂತಹ ಕ್ರಿಯೆ ಕೂಡ ಅಲ್ಲಿ ಉದ್ಧಾರದ ಒಂದು ಮುಖ ಇರುತ್ತೆ. ಅದನ್ನ ನಾವು ನೋಡ್ಬೇಕಾಗತ್ತೆ. ಇದೇನಂದ್ರೆ ಈಗ ಶಾಪ ವರ ಅಂತ ಹೇಳ್ತಾರಲ್ವಾ, ದೊಡ್ಡವರು ಕೊಡುವಂತಹ ಶಾಪ ಯೋಗ್ಯರಿಗೆ ಕೊಟ್ಟಂತಹ ಶಾಪವು ವರವಾಗುತ್ತೆ. ಅರ್ಜುನನಿಗೆ ಶಾಪ ಕೊಟ್ಟರು, ನೀನು ಶಿಖಂಡಿಯಾಗು ಅಂದ್ರೆ ಅನ್ನೋ ಬೃಹನ್ನಳೆ ಆದ ಅವನು. ಅಂದ್ರೆ ನೀನು ಗಂಡಸ್ತನನ್ನೇ ನಪುಂಸಕನಾಗು, ನೀನು ಗಂಡಸ್ತನನ್ನೇ ಕಳ್ಕೊ ಅನ್ನೋ ಕೊಟ್ಟಿದ್ದಂತಹ ಶಾಪ ಅರ್ಜುನನ ಪಾಲಿಗೆ ವರವಾಯಿತು, ಅಜ್ಞಾತವಾಸದಲ್ಲಿ ರಕ್ಷಣೆಗೆ ಕಾರಣವಾಯಿತು. ಅದೇ ಇತರರಿಗೆ ಅಸುರರಿಗೆ ಕೊಡುವಂತಹ ವರ ಕೂಡ ಅವ್ರಿಗೆ ಶಾಪವಾಗತ್ತೆ. ಈ ಹಿರಣ್ಯಕಶಿಪುಗೋ ರಾವಣನಿಗೋ ಇತ್ಯಾದಿಗಳಿಗೆ ಕೊಟ್ಟಂತಹ ವರ ಅದು ಅವ್ರ ಕೊನೆಗೆ ಶಾಪವಾಗಿ ಪರಿಣಮಿಸುತ್ತೆ. ಅಂದ್ರೆ ಅದು
ಜೀವಯೋಗ್ಯತೆಯ ಮೇಲೆ ನಿರ್ಧಾರವಾಗುತ್ತೆ, ಅದೇನು ಅನುಗ್ರಹವೋ ನಿಗ್ರಹವೋ ಅಂತ ಹೇಳಿ. ಹಾಗಾಗಿ ಭಗವಂತನ ಈ ಪ್ರಳಯ ಮಾಡೋದು ಅಥವಾ ಪ್ರಾಣ ಹರಣ ಮಾಡುವಂತಹದ್ದು ಏನಿದೆ ಅದು ಕೂಡ ಒಂದು ಅನುಕಂಪದ ಮುಖ, ಅದು ಗುಣವೇ ಆಗುತ್ತೆ. ಮೇಲ್ನೋಟಕ್ಕೆ ಕಾಣುವಂತಹ ದೋಷ ಅನ್ನುವಂಥದ್ದು ಸಜ್ಜನರಿಗೆ ಅಂದ್ರೆ ಭಗವಂತನಲ್ಲಿ ಅನ್ವಯ ಆಗುವಾಗ ಅದು ಕೂಡ ಒಂದು ಗುಣವಾಗಿ ಪರಿಣಮಿಸುತ್ತೆ. ಮುಂದಿನ ನಾಮ ಪ್ರತ್ಯಯ ಅಂತ ಹೇಳಿ. ಈ ಪ್ರತ್ಯಯ ಅಂದರೆ ಜ್ಞಾನ, ವಿಶ್ವಾಸ ಇತ್ಯಾದಿ ಅರ್ಥಗಳಿವೆ. ಪ್ರತಿ ಅಯತೆ, ಸರ್ವಾನ್ ಪ್ರತಿ ಅಯತೆ ಅಂತ. ಪ್ರತಿ ಅಂದ್ರೆ ಕುರಿತು ಅಂತ ಹೇಳಿ, ಅಂದ್ರೆ ಕನ್ನಡದಲ್ಲಿ ಹೇಳ್ತೀವಲ್ಲ, ಇದು ಮನೆಯನ್ನು ಕುರಿತು, ಅವನನ್ನು ಕುರಿತು, ಈ ವಿಷಯದ ಕುರಿತು ಅಂತ ಎಲ್ಲ ಹೇಳ್ತೀವಲ್ಲ, ಟುವರ್ಡ್ಸ್ ದಟ್ ಅಂತ ಅನ್ನೋಂಗೆ ಆ ರೀತಿ. ಪ್ರತಿ ಅಂತಂದ್ರೆ ಪ್ರತಿಯೊಂದರ ಕುರಿತು ಅಂತ. ಇಲ್ಲಿ ಸರ್ವಾನ್ ಪ್ರತಿ ಅಯತೆ ಅಂತ, ಅಯಗತವು ಅಂತ ಧಾತು. ಇಲ್ಲಿ ಗತಿ ಅಂದರೆ ಜ್ಞಾನ ಅನ್ನೋ ಅರ್ಥದಲ್ಲಿ ಎಲ್ಲೆಲ್ಲಿ ಗತಿ ಗಮನ ಅಂತ ಬರುತ್ತೋ ಅಲ್ಲೆಲ್ಲ ಜ್ಞಾನ ಅನ್ನೋ ಅರ್ಥದಲ್ಲಿ ಅದನ್ನ ತಗೊಳ್ಬೇಕು ಅನ್ನೋದು ಅದು ನಿಯಮ, ವ್ಯಾಖ್ಯಾನಕಾರರು ಮಾಡಿಕೊಂಡಿರುವಂತಹ ನಿಯಮ. ಹಾಗಾಗಿ ಅಲ್ಲಿ ಗತಿ ಅಂದರೆ ಜ್ಞಾನ ಅಂತ ನಾವು ತಗೊಳ್ಬೇಕು. ಎಲ್ಲರನ್ನೂ ಕುರಿತು, ಎಲ್ಲವನ್ನೂ ಕುರಿತು, ಎಲ್ಲರ ಎಲ್ಲವನ್ನೂ ಕುರಿತು ಬಲ್ಲವನು, ಸರ್ವಜ್ಞ ಅಂತ ಅರ್ಥ. ಹಾಗೆ ಎಲ್ಲರ ಬಳಿ ಭಕ್ತರು ಕರೆದಾಗ ಅವರ ಪ್ರತಿ ಅಯತೆ, ಅವರ ಬಳಿ ಬರುತ್ತಾನೆ. ಭಕ್ತರು ಕರೆದಲ್ಲಿಗೆ ಬರುವಂತಹ ಭಕ್ತ ಪರಾಧೀನ ಅಂತ ಕೂಡ ಅರ್ಥ. ಅಯತೆ ಅಂದ್ರೆ ಭಕ್ತರು ಎಲ್ಲಿ ಕರೀತಾರೆ, ಯಾವ ರೂಪದಲ್ಲಿ ಚಿಂತನೆ ಮಾಡ್ತಾರೆ, ಅಲ್ಲಿಗೆ ಆ ರೂಪದಲ್ಲಿ ಬಂದು ಅವರನ್ನ ಕಾಪಾಡ್ತಾನೆ ಅಂತ ಹೇಳಿ ಇಲ್ಲಿ ಚಿಂತನೆ. ಇನ್ನೊಂದು ಪ್ರತ್ಯಯ ಅಂದ್ರೆ ವಿಶ್ವಾಸ ಅಂತ ಹೇಳಿ. ದ್ವಾದಶ ಸ್ತೋತ್ರದಲ್ಲಿ ಒಂದು ಶ್ಲೋಕ ಬರುತ್ತೆ, ಪ್ರಣಯಾಮ ವಾಸುದೇವಂ ಹೇಳ್ತೀವಲ್ಲ, ಅಲ್ಲಿ ಅತ್ಯಯೋ ಯಸ್ಯ ಕೇನಾಪಿ ನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಶೂತ್ತಮಾನಾಂ ಪರಃ ಸತ್ಯ ಸಂಕಲ್ಪಯೇ ಕೋವರೇಣ್ಯೋ ವಶಿ ಮತ್ಯನೂನೈಃ ಸದಾ ವೇದವಾದೋದಿತಃ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ. ಅಲ್ಲಿ ನೋಡಿ, ಅತ್ಯಯೋ ಯಸ್ಯ ಕೇನಾಪಿನ ಕ್ವಾಪಿ ಪ್ರತ್ಯಯೋ ಯದ್ಗುಣೇಶು ಉತ್ತಮಾನಾಂ ಪರಃ ಅಂತ ಬರುತ್ತೆ. ಪ್ರತ್ಯಯ ಯತ್ ಗುಣೇಶು ಉತ್ತಮಾನಾಂ ಪರಃ ಪ್ರತ್ಯಯ ಅಂತ. ಉತ್ತಮರಿಗೆ ಯಾರ ಗುಣಗಳ ಬಗ್ಗೆ ಅತ್ಯಂತ ಶ್ರೇಷ್ಠವಾದ ದೃಢವಾದ ವಿಶ್ವಾಸ ಇದೆಯೋ, ಪ್ರತ್ಯಯ ಅಂದ್ರೆ ವಿಶ್ವಾಸ. ಯಾರ ಗುಣಗಳ ಬಗ್ಗೆ, ಯಾರು ನಮ್ಮನ್ನ ಕಾಪಾಡ್ತಾನೆ, ಅವನು ಸರ್ವಜ್ಞ, ಅವನು ಎಲ್ಲವನ್ನ ತಿಳಿದಿದ್ದಾನೆ, ನನ್ನ ಬಗ್ಗೆನೂ ತಿಳಿದಿದ್ದಾನೆ, ನನಗೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಅದೆಲ್ಲವನ್ನು ಅವನೇ ನೋಡ್ಕೊಳ್ತಾನೆ, ನಾನು ಅವನಲ್ಲಿ ಏನು ಕೇಳೋದು ಬೇಡ ಅಂತ ಹೇಳಿ ಯಾರು ನೈಷ್ಕರ್ಮ್ಯ ಅಂತ ಹೇಳ್ತಾರಲ್ಲ, ಅಂದ್ರೆ ನಿಷ್ಕರ್ಮ ಅಲ್ಲ, ನಿಷ್ಕಾಮ ಕರ್ಮ ಅಂತ ಹೇಳ್ತಾರಲ್ಲ, ಹಾಗೆ ಯಾವುದೇ ಕಾಮನೆ ಇಲ್ಲದೆ ಎಲ್ಲವನ್ನ ಭಗವಂತ ನೋಡ್ಕೋತಾನೆ ಅಂತ ಹೇಳಿ. ಭಗವಂತನೇ ಹೇಳ್ತಾನಲ್ವಾ ಕೃಷ್ಣ, ನಿನ್ನ ಯಾವುದೇ ಪ್ರತಿಫಲ ಅಪೇಕ್ಷೆ ಇಟ್ಕೋಬೇಡ, ನನ್ನಲ್ಲಿ ಕರ್ಮವನ್ನು ಮಾಡು ಅಂತ ಹೇಳಿ. ಹಾಗೆ ಇಲ್ಲಿ ಎಲ್ಲ ಕರ್ಮವನ್ನು ಭಗವಂತನಲ್ಲಿ ಚಿಂತನೆ ಮಾಡೋದ್ರಿಂದ ನನಗೆ ಅದರ ಅಂಟು ಆಗೋದಿಲ್ಲ, ಅದರ ದೋಷಗಳು ನನಗೆ ಬರೋದಿಲ್ಲ, ಭಗವಂತ ನನ್ನ ಕಾಪಾಡ್ತಾನೆ ಅನ್ನೋ ಒಂದು ವಿಶ್ವಾಸ ಏನಿದೆ ಅದು ಪ್ರತ್ಯಯ. ಅಂದ್ರೆ ಎಲ್ಲ ಜಗತ್ತಿನ ಎಲ್ಲ ಸಜ್ಜನರ ವಿಶ್ವಾಸದ ಮೂಲ ಸಾರ ಸರ್ವಸ್ಯ ಯಾರೋ ಅವನು ಪ್ರತ್ಯಯ ಅಂತ. ಅಂದ್ರೆ ಯಾರಲ್ಲಿ ಎಲ್ಲರೂ ವಿಶ್ವಾಸವನ್ನು ಇಡಲೇಬೇಕೋ, ಯಾರು ಭಕ್ತರಲ್ಲಿ ಅದಮ್ಯವಾದ ವಿಶ್ವಾಸವನ್ನು ಇಟ್ಟಿದಾನೋ ಅವನು ಪ್ರತ್ಯಯ ಅಂತ. ಕೆಲವರಿಗೆ ಭಗವಂತನ ಮೇಲೆ ವಿಶ್ವಾಸ ಅನ್ನೋದು ಪ್ರೈಮರಿ ಅಲ್ಲ, ಸೆಕೆಂಡರಿ ಆಪ್ಷನ್ ಆಗಿ ಇರುತ್ತೆ. ನಾವು ಇತಿಹಾಸದಲ್ಲಿ, ಪುರಾಣಗಳಲ್ಲಿ, ಕಥೆಗಳಲ್ಲಿ ಗಮನಿಸ್ತೀವಿ. ದ್ರೌಪದಿ, ಗಜೇಂದ್ರ ಮೊದಲಾದ ಈ ಕೆಲವು ಏನು ನಾವು ಅಂದ್ರೆ ದ್ರೌಪದಿಯನ್ನ ಭಾರತೀ ದೇವಿ, ವಾಯುದೇವರ ಪತ್ನಿ, ದೋಷರಹಿತಳು, ಅದೆಲ್ಲ ಹೌದು. ಅಂದ್ರೆ ನಾವು ಚಿಂತನೆ ಮಾಡುವಾಗ ಐತಿಹಾಸಿಕವಾಗಿ ಇದೆಲ್ಲ ದೇವತೆಗಳ ಅವತಾರ ಏನು ಅಂದ್ರೆ ಯಾವ ಪರಿಸ್ಥಿತಿಲಿ ನೀವು ಹೇಗೆ ನಡ್ಕೊಂಡ್ರೆ ಹೇಗೆ ಅದರ ರಿಸಲ್ಟ್ ಬರುತ್ತೆ ಅಂತ ತೋರಿಸೋದಾಗಿರುತ್ತೆ ಅಂತ ನಾವು ಕೇಳ್ತೀವಲ್ವ. ಹಾಗಾಗಿ ನಾವು ಹಿಸ್ಟಾರಿಕಲ್ ಆಗಿ ಒಂದು ಗ್ರಂಥದ ಒಂದು ಕ್ಯಾರೆಕ್ಟರ್ ಆಗಿ ನೋಡಿದಾಗ
ಈ ಗಜೇಂದ್ರ ಆಗಲಿ ದ್ರೌಪದಿ ಆಗಲಿ ಏನಂದ್ರೆ ಅವ್ರಿಗೆ ಅಪಾಯ ಬಂದಾಗ ನೇರವಾಗಿ ಭಗವಂತನ ಕಡೆ ನೋಡ್ಲಿಲ್ಲಂತೆ. ಮೊದಲಿಗೆ ದ್ರೌಪದಿಗೆ ಅಪಾಯ ಬಂತು, ಆಕೆಯ ಮಾನ ಹರಣ ಆಗುವಂತ ಸ್ಥಿತಿ ಬಂತು. ಮೊದಲಿಗೆ ತನ್ನ ಗಂಡಂದ್ರ ಕಡೆ ನೋಡಿದ್ರು, ಮಕ್ಕಳ ಕಡೆ ನೋಡಿದ್ಲು, ಕೊನೆಗೆ ಅಲ್ಲಿದ್ದ ಹಿರಿಯರು ಜ್ಞಾನಿಗಳು ಅಂತ ಯಾರ್ಯಾರಿದ್ರು ಭೀಷ್ಮ ದ್ರೋಣ ಕೃಪ ಮೊದಲಾದವ್ರ ಕಡೆ ನೋಡಿದ್ರು, ಬೇರೆ ರಾಜ ಮಹಾರಾಜರಿದ್ರು ಅವ್ರ ಕಡೆ ನೋಡಿದಾಗ ಯಾರಿಂದಲೂ ಸಹಾಯ ಬರಲಿಲ್ಲ. ಕೊನೆಗೆ ಭಗವಂತ ಕೃಷ್ಣ ಕಾಪಾಡಪ್ಪ ಅಂತ ಹೇಳಿ ತನ್ನ ಎಲ್ಲ ಪ್ರಯತ್ನವನ್ನ ಬಿಟ್ಟು ಎರಡೂ ಕೈ ಎತ್ತಿ ಕೈ ಮುಗಿದು ನೀನೇ ರಕ್ಷಣೆ ಅಂತ ನಿಂತಾಗ ರಕ್ಷಣೆಗೆ ಬಂದ ಭಗವಂತ. ಹಾಗೆ ಗಜೇಂದ್ರನು ಕೂಡ ಮೊದಲಿಗೆ ಅವನ ಆ ಒಂದು ಕೊಳದಲ್ಲಿ ಮೊಸಳೆ ಅವನ ಕಾಲು ಹಿಡ್ಕೊಳ್ಳುತ್ತೆ, ಇನ್ನೇನು ಪ್ರಾಣನೇ ಹೋಗುತ್ತೆ, ಎದ್ದು ಬರಕ್ಕೆ ಅವಕಾಶನೇ ಇಲ್ಲ ಅಂದಾಗ ತನ್ನ ಆ ಹೆಂಡತಿ ಮಕ್ಕಳು ತನ್ನ ಒಂದು ಆ ಗುಂಪಿನಲ್ಲಿದ್ದ ಎಲ್ಲ ಆನೆಗಳೆಲ್ಲ ಸಹಾಯ ಕೇಳ್ತಾನೆ ಗಜೇಂದ್ರ. ಅವರೆಲ್ಲ ಬಂದು ಎಷ್ಟೇ ಪ್ರಯತ್ನ ಮಾಡಿದ್ರು ಕಾಪಾಡಕ್ಕಾಗಲ್ಲ. ಕೊನೆಗೆ ಮತ್ತೆ ಭಗವಂತನ್ನೇ ಅವನು ಆಶ್ರಯಿಸಬೇಕಾಗುತ್ತೆ. ಸೋಂತ ಸರಸ್ಯುರುಬಲೇನ ಗೃಹೀತ ಆರ್ತೋ ದೃಷ್ಟ್ವಾ ಗರುತ್ಮತಿ ಹರಿಂಖೌಪಾತ್ತ ಚಕ್ರಂ ಉತ್ಕ್ಷಿಪ್ಯ ಸಾಂಬುಜಕರಂ ಗಿರಮಾಹ ಕೃಚ್ಛ್ರಾತ್ ನಾರಾಯಣಾಖಿಲ ಗುರೋ ಭಗವನ್ ನಮಸ್ತೆ ಅಂತ ಭಾಗವತದಲ್ಲಿ ಹೇಳ್ತಾರೆ. ಅಂದ್ರೆ ಎಲ್ಲ ಪ್ರಯತ್ನ ಮಾಡಿ ಕೈ ಬಿಟ್ಟು ಕೊನೆಗೆ ನೀನೇ ಕಾಪಾಡಬೇಕು ಅಂತ ಒಂದು ಆ ವಿಶ್ವಾಸ ಭಗವಂತನ ಮೇಲೆ ಬಂದು ಆ ಒಂದು ಅಲ್ಲೇ ಸರೋವರದಲ್ಲಿದ್ದ ಒಂದು ಕಮಲವನ್ನ ಕಿತ್ತು ಸೊಂಡಿಲಿಂದ ಅವನಿಗೆ ತೋರಿಸಿ ನೀನೇ ಕಾಪಾಡಬೇಕಪ್ಪ ಭಗವನ್ ನಮಸ್ತೆ ಅಂತ ಅವನು ಪ್ರಾರ್ಥನೆ ಮಾಡ್ತಾನಂತೆ ಗಜೇಂದ್ರ. ಹಾಗೆ ಅಂದ್ರೆ ಇದು ಏನಾಗುತ್ತೆ ಅಂದ್ರೆ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಡಿಟ್ಟೋ ನಮ್ಗಳಂಗೆನೆ ಇದು. ನಮ್ಗಳದೆಲ್ಲ ಅದೇ ಹಣೆ ಬರ. ನೆಮ್ಮದಿಯಾಗಿದ್ದಾಗ ಚೆನ್ನಾಗಿರ್ತೀವಿ, ನೆನ್ಪು ಬರಲ್ಲ. ಏನಾರ ಕಷ್ಟ ಬಂದಾಗ ಅಯ್ಯೋ ದೇವ್ರೆ ಕಾಪಾಡಪ್ಪ ಅಂತ ಬರುತ್ತೆ. ಹಾಗೆ ಆದರೆ ಕೆಲವರಿಗೆ ಹೇಗೆ ಅಂದರೆ ಭಗವಂತನ ಗುಣಗಳನ್ನು ಹೇಳುವ ಶಾಸ್ತ್ರವಚನ ಮತ್ತು ತಂದೆ ತಾಯಿ ಅಥವಾ ಗುರುಗಳು ಹೇಳಿದಂತಹ ಆಪ್ತವಾಕ್ಯ, ವೇದವಾಕ್ಯ ಮತ್ತು ಆಪ್ತವಾಕ್ಯ ಇವುಗಳೇ ಅವರಿಗೆ ಆಧಾರ. ಅದರಲ್ಲಿ ಅಚಲವಾದ ನಿಷ್ಠೆ ಅವ್ರಿಗೆ. ಎರಡನೇ ಆಪ್ಷನ್ ಇಲ್ಲ ಅವರಿಗೆ. ಅಂಬರೀಷ, ಪ್ರಹ್ಲಾದ, ಧ್ರುವ, ವಿಭೀಷಣ ಇತ್ಯಾದಿ ಏನಿದ್ದಾರೆ ಇವರು ಗುರುಗಳ ಮತ್ತು ತಂದೆ ತಾಯಿಯ, ಧ್ರುವ ತನ್ನ ತಾಯಿಯ ಮಾತನ್ನು ನಂಬಿ ನಡೆದ, ಪ್ರಹ್ಲಾದ ತನ್ನ ಗುರುಗಳು ನಾರದರ ಮಾತನ್ನು ನಂಬಿ ನಡೆದ, ವಿಭೀಷಣ ಅಂತೂ ಅವನಿಗೆ ಶಾಸ್ತ್ರ ಅಧ್ಯಯನ ಇತ್ತು, ಅಂಬರೀಷ ಮಹಾರಾಜ ಅವನಿಗೆ ಶಾಸ್ತ್ರ ಅಧ್ಯಯನ ಇತ್ತು. ಆ ಶಾಸ್ತ್ರದ ಅಧ್ಯಯನ ಬಲದಿಂದ ಭಗವಂತನಲ್ಲಿ ಅಪರಿಮಿತವಾದ ಒಂದು ವಿಶ್ವಾಸ ಇತ್ತು. ಹಾಗಾಗಿ ಅವರ ರಕ್ಷಣೆಯನ್ನ ಭಗವಂತ ಮಾಡದ. ಅವ್ರು ಕೇಳಲಿಲ್ಲ ಭಗವಂತ ರಕ್ಷಣೆ ಮಾಡು ಅಂತ. ನನ್ನ ಭಾರ ಭಗವಂತನ ಮೇಲೆ ಹಾಕಿದ್ದೀನಿ, ಅವನೇನು ಹಾಲಲ್ಲಿ ಹಾಕ್ತಾನೋ ನೀರಲ್ಲಿ ಹಾಕ್ತಾನೋ ಅವನಿಗೆ ಬಿಟ್ಟಿದ್ದು ಅಂತಾರಲ್ಲ, ಆ ರೀತಿಯಲ್ಲಿ ಅವ್ರು ರಕ್ಷಣೆ ಮಾಡು ಅಂತ ಕೂಡ ಕೇಳಲಿಲ್ಲ. ಪ್ರಹ್ಲಾದನಿಗಂತೂ ಅವನಿಗೆ ಬಂದಂಥ ಆಪತ್ತಿ ಇನ್ಯಾರಿಗೂ ಬರಲಿಲ್ಲ. ಹಾವುಗಳಿಂದ, ಬೆಂಕಿಯಿಂದ, ಮಹಾವಿಷದಿಂದ ಅವನು ರಕ್ಷಿಸಂತ ಕೇಳಲೇ ಇಲ್ಲ. ಅವನ ಪಾಡಿಗೆ ಅವನಿದ್ದ, ನೋಡ್ಕೊತಾನೆ ಬಿಡು ಭಗವಂತ ಅನ್ನೋ ಆ ಮಟ್ಟಿಗಿಂತ ವಿಶ್ವಾಸ ಅವನಿಗೆ ಆ ಆಪ್ತವಾಕ್ಯ ಇಂದ. ಮತ್ತೆ ಆ ಇವನಿಗೆ ಅಂಬರೀಷ ಮಹಾರಾಜಂದಂತೂ ಮಹಾವೈಷ್ಣವ, ಏಕಾದಶಿ ವ್ರತ ಮಾಡಿದ್ದ, ಮಾರನೇ ದಿನ ದ್ವಾದಶಿ ಪಾರಣೆಗೆ ಆಗ್ಬೇಕು, ಸಮಯ ಇನ್ನೇನು ಪಾರಣೆ ಸಮಯ ಬಂತು, ಇವನು ಸ್ನಾನ ಸಂಧ್ಯಾ ವಂದನೆ ಪೂಜೆ ನೈವೇದ್ಯ ಎಲ್ಲ ಮುಗಿಸಿ ಪಾರಣೆ ಕೂತ್ಕೋಬೇಕು. ಅಷ್ಟೊತ್ತಿಗೆ ದುರ್ವಾಸರು ಬರ್ತಾರೆ ಅವರ ಶಿಷ್ಯ ಗಣದ ಸಮೇತ. ಪಾರಾಯಣೆ ಹೊತ್ತಿಗೆ ಯಾರ ಅತಿಥಿಗಳಿಗೆ ಬಂದ್ರೆ ಅವರಿಗೆ ಅತಿಥಿಗಳಿಗೆ ಉಣಬಡಿಸದೆ ನಾವು ಸ್ವೀಕಾರ ಮಾಡೋ ಹಾಗಿಲ್ಲ ಅನ್ನೋದು ಒಂದು ಗೃಹಸ್ಥನ, ಅದರಲ್ಲೂ ರಾಜನಾಗಿದ್ದವನ ಒಂದು ವ್ರತ. ಆದ್ರೆ ಏನ್ ಮಾಡೋದು, ಪಾರಾಯಣದ ಇದು ಪಾರಣೆ ಸಮಯ ಮೀರಿ ಪಾರಣೆ ಮಾಡೋ ಹಾಗಿಲ್ಲ. ಅಲ್ಲಿ ಋಷಿಗಳು ಬಂದಿದ್ದಾರೆ, ಅವರನ್ನ ಬಿಟ್ಟು ಮಾಡೋ ಹಾಗಿಲ್ಲ. ಅದಕ್ಕೆ ಆ ಧರ್ಮ ಸಂಕಟದಲ್ಲಿ ಏನ್ ಮಾಡ್ತಾನೆ, ತೀರ್ಥ ಸ್ವೀಕಾರ ಮಾಡ್ಬಿಡ್ತಾನೆ. ತೀರ್ಥ ತಗೊಂಡ್ಬಿಡೋಣ, ಆಮೇಲೆ ಅವ್ರದ್ದೆಲ್ಲ ಊಟ ಬಡಿಸಿ ಆದ್ಮೇಲೆ ನಾನು ಊಟ ಮಾಡ್ತೀನಿ ಅಂತ ಅನ್ಕೊಂಡು ಅವನು ಸಂಕಲ್ಪ ಮಾಡ್ತಾನೆ. ಪಾರಣೆ ಅದು ಒಂದು ಆಪ್ಷನ್ ಅಂತ ಇಟ್ಕೊಂಡು ಆ ಪಾರಣೆ ವ್ರತ ಮುರಿಬಾರ್ದಲ್ಲ, ಏಕಾದಶಿ ವ್ರತ ಭಂಗ ಆಗುತ್ತೆ ಅಂತ ಹೇಳಿ. ಆದ್ರೆ ದುರ್ವಾಸರು ಏನ್ ಮಾಡ್ತಾರೆ, ಕೋಪ ಬರುತ್ತೆ. ನಾನು ಬಂದಿದ್ದಾಗ ನೀನ್ ತೀರ್ಥ ಹೇಗೆ ಸ್ವೀಕಾರ ಮಾಡಿದಿ ನನಗೆ ಕೊಡ್ದಂಗೆ ಅಂತ ಹೇಳಿ ಅವನಿಗೆ ಅವನ ಮೇಲೆ ಬ್ರಹ್ಮರಾಕ್ಷಸವನ್ನೇ ಪ್ರಯೋಗ ಮಾಡ್ತಾರಂತೆ. ಅಂದ್ರೆ ಇಲ್ಲಿ ನಾವು ಕಥೆಗಳೆಲ್ಲ ಕೇಳಿದಾಗ ದುರ್ವಾಸರ ಬಗ್ಗೆ ಎಲ್ಲೂ ಒಳ್ಳೆ ಒಪಿನಿಯನ್ನೇ ಬರಬಾರ್ದು, ಆ ರೀತಿಯಲ್ಲಿ ಕಥೆ ಇರುತ್ತೆ. ಆದ್ರೆ ದುರ್ವಾಸರು ಸಾಮಾನ್ಯರಲ್ಲ. ಒಂದು ದತ್ತ, ದುರ್ವಾಸ, ಸೋಮ ಅಂತ ಹೇಳಿ 3 ಜನ. ನಾವು ತ್ರಿಮೂರ್ತಿ ರೂಪ ದತ್ತಾತ್ರೇಯ ಅಂತ ಹೇಳ್ತೀವಲ್ಲ, ದತ್ತಾತ್ರೇಯ ಅಂದ್ರೆ 3 ರೂಪ ಒಂದೇ ಕಡೆ ಇರೋದಲ್ಲ, 3 ಜನ ಬೇರೆ ಬೇರೆ ರೂಪಗಳು.
ದತ್ತನಾಗಿ ವಿಷ್ಣು ಅವತಾರ ಮಾಡೋದು, ದುರ್ವಾಸನಾಗಿ ರುದ್ರದೇವರು ಮತ್ತು ಬ್ರಹ್ಮದೇವರು ನೇರವಾದ ಅವತಾರ ಇಲ್ಲ ಅಂತ ಸೋಮನಲ್ಲಿ ಅಂಶವನ್ನಿಟ್ಟು ಅವರು ಅನಸೂಯಾದೇವಿಯಲ್ಲಿ ಅವತಾರ ಮಾಡ್ತಾರೆ ಅಂತ ಹೇಳಿ ನಾವು ಕೇಳ್ತೇವೆ. ಹಾಗಾಗಿ ದುರ್ವಾಸರು ಅಂದರೆ ರುದ್ರದೇವರ ಅವತಾರ. ಅಲ್ಲಿ ಮೊದಲಿಗೆ ಅದು ರುದ್ರದೇವರ ಪ್ರಳಯ ಅನ್ನೋದು ಕೂಡ ಅದೊಂದು ಅನುಕಂಪೆಯ ಒಂದು ಇದು ಕೆಲಸ. ಅವರಿಗೆ ಪ್ರಾಣಗಳನ್ನ ತೆಗೆಯೋದು ಅವರು ಎಂಜಾಯ್ ಮಾಡ್ಕೊಂಡು ಮಾಡೋದಲ್ಲ. ಅವ್ರು ಎಂಜಾಯ್ ಮಾಡೋದು ಏನಂದ್ರೆ ಒಂದು ಅವರ ಕರ್ತವ್ಯವನ್ನ ಅವರು ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಆದರೆ ಪ್ರಾಣಿಗಳನ್ನ ಕೊಲ್ಲುವಂತಹ ಕ್ರಿಯೆ ಏನಿದೆಯಲ್ಲ ಅದನ್ನ ಎಂಜಾಯ್ ಮಾಡುವಂಥದ್ದಲ್ಲ. ಈ ಪ್ರಾಣಿಗಳನ್ನ ನಾವು ಇಲ್ಲಿಂದ ತಂದು ಅವ್ರಿಗೊಂದು ರೆಸ್ಟ್ ಕೊಡ್ತೀನಿ ಈ ಸಂಸಾರ ಬೇಗೆಯಿಂದ ಅನ್ನೋ ಒಂದು ಉದ್ದೇಶದಿಂದ ರುದ್ರದೇವರು ಕೂಡ ಪ್ರಳಯವನ್ನು ಮಾಡುವಂಥದ್ದು. ಹಾಗಾಗಿ ಇಲ್ಲಿ ದುರ್ವಾಸರು ನಾವು ಸ್ವಲ್ಪ ಹೊತ್ತಿಗೆ ಮುಂಚೆ ಇದನ್ನ ಚಿಂತನೆ ಮಾಡಿದ್ವಿ. ಅಂದ್ರೆ ದುರ್ವಾಸರ ಶಾಪವಾಗಲಿ ವರವಾಗಲಿ, ದುರ್ವಾಸರು ಸಜ್ಜನರಿಗೆ ಕೊಟ್ಟ ಶಾಪ ವರ ಆಗುತ್ತೆ. ಇಲ್ಲಿ ಏನು ಕಾರ್ಯ ಸಿದ್ಧಿ ಆಗ್ಬೇಕಾಗಿತ್ತು ಅಂದ್ರೆ, ಇಲ್ಲಿ ತಾನು ದೊಡ್ಡವನು ಅಂತ ಅನ್ಸ್ಕೊಳ್ಳೋದಕ್ಕಿಂತ ಅಂಬರೀಷ ಎಂತ ಮಹಾಭಕ್ತ ಮತ್ತೆ ಭಗವಂತ ಭಕ್ತರ ರಕ್ಷಣೆಗಾಗಿ ಯಾವ ರೀತಿಯಲ್ಲಿ ಎದ್ದು ಬರ್ತಾನೆ ಅನ್ನೋದನ್ನ ಲೋಕಕ್ಕೆ ತೋರಿಸ್ಬೇಕಾಗಿತ್ತು ದುರ್ವಾಸರು. ಹಾಗಾಗಿ ಅವನ ಮೇಲೆ ಕೃತ್ಯ ಪ್ರಯೋಗ ಮಾಡ್ತಾರೆ ಅಂಬರೀಷನ ಮೇಲೆ. ಅಂದ್ರೆ ಈಗ ನಾವು ಬ್ಲ್ಯಾಕ್ ಮ್ಯಾಜಿಕ್ ಅಂತೀವಲ್ಲ, ಆ ರೀತಿಯಲ್ಲಿ ಅದು ಅವನ್ನ ಕೊಲ್ಲೋದಕ್ಕೆ ಬಂದಾಗ ಅವನು ಭಗವಂತನನ್ನ ಮೊರೆ ಹೋಗ್ತಾನೆ. ಭಗವಂತ, ನಿನ್ನ ವ್ರತದಲ್ಲಿದ್ದೀನಿ, ನನ್ನ ಕಾಪಾಡೋದು ನಿನಗೆ ಬಿಟ್ಟಿದ್ದು ಅಂತ ಹೇಳಿ ಸಂಕಲ್ಪ ಮಾಡಿದಾಗ ಭಗವಂತ ತನ್ನ ಸಾಕ್ಷಾತ್ ಸುದರ್ಶನವನ್ನೇ ಬಿಡ್ತಾನಂತೆ. ಅದು ದುರ್ವಾಸರನ್ನ ಅಟ್ಸ್ಕೊಂಡು ಹೋಗುತ್ತೆ. ಅವರು ರುದ್ರದೇವರಲ್ಲಿ ಹೋಗ್ತಾರೆ, ಇಲ್ಲಪ್ಪ ಭಗವಂತನ ಸುದರ್ಶನವನ್ನ ಮೀರೋದು ನನ್ನ ಕೈಲಾಗಲ್ಲ ಅಂತಾರೆ. ಅವನು ಬ್ರಹ್ಮದೇವನಲ್ಲಿಗೆ ಹೋಗ್ತಾನೆ, ಬ್ರಹ್ಮನು ಕೂಡ ಇಲ್ಲ ನನ್ನ ಕೈಲಾಗಲ್ಲ ಅದನ್ನ ದಾಟೋದು ಅಂದಾಗ ಅವನು ಸಾಕ್ಷಾತ್ ವಿಷ್ಣುವನ ಹತ್ರನೇ ಹೋಗ್ತಾರೆ ದುರ್ವಾಸರು, ರಕ್ಷಣೆ ಮಾಡು ನಿನ್ನ ಸುದರ್ಶನದಿಂದ ಅಂತ. ಭಗವಂತನನ್ನು ಕೈ ಅಲ್ಲಾಡಿಸ್ಬಿಡ್ತಾನೆ, ಇಲ್ಲ ಈ ಸುದರ್ಶನ ನನ್ನ ಇಲ್ಲ, ನಾನು ಭಕ್ತಪರಾಧಿನ, ನನ್ನದೆಲ್ಲವೂ ಆ ಭಕ್ತರ ನಿಯಂತ್ರಣದಲ್ಲಿದೆ, ಅಂಬರೀಷ ಮನ್ಸು ಮಾಡಿದ್ರೆ ನಿನಗೆ ರಕ್ಷಣೆ ಉಂಟು ಹೋಗು ಅಂದಾಗ ಮತ್ತೆ ಅವರು ಹೋಗಿ ಮಹಾವಿಷ್ಣು ಭಕ್ತನಾದ ನಿನ್ಗೆ ದ್ರೋಹ ಮಾಡದೆ, ಅನ್ಯಾಯ ಮಾಡದೆ, ಅಪಚಾರ ಮಾಡ್ದಂಗಾಯ್ತು, ಕ್ಷಮಿಸು ಅಂತ ಕೇಳಿದಾಗ ಕೊನೆಗೆ ಅವನು ಅಂಬರೀಷ ಕ್ಷಮಿಸಿದ ಮೇಲೆ ಅದರಿಂದ ರಕ್ಷಣೆ ಸಿಗುತ್ತೆ. ಇದರಿಂದ ನಮ್ಗೆ ಗೊತ್ತಾಗೋದೇನು ಅಂದ್ರೆ ವಿಶ್ವಾಸ, ಆ ಪ್ರತ್ಯಯ, ಆ ಭಕ್ತರಿಗೆ ಭಗವಂತನ ಮೇಲೆ ಎಂಥ ಪ್ರತ್ಯಯ, ಅಚಲವಾದ ವಿಶ್ವಾಸ ಅಂದ್ರೆ ಭಗವಂತ ರಕ್ಷಣೆಯನ್ನ ಮಾಡೇ ಮಾಡ್ತಾನೆ ಅಂತ. ಅವರು ರಕ್ಷಣೆಗೋಸ್ಕರ ಹುಡುಕೊಂಡು ಹೋಗಲ್ಲ, ಅವ್ರಿಗೆ ಅಚಲವಾದ ನಂಬಿಕೆ ಇದೆ. ಅದನ್ನ ಭಗವಂತ ನಮೇ ಭಕ್ತ ಪ್ರಣಶ್ಯತಿ ಅಂತ ಭಗವಂತನ ಪ್ರತಿಜ್ಞೆ. ನನ್ನ ಭಕ್ತನ ಯಾವತ್ತೂ ನಾಶ ಇಲ್ಲ, ಅವನ ರಕ್ಷಣೆ ನನ್ನ ಹೊಣೆ ಅಂತ ಹೇಳಿ ಭಗವಂತನ ಒಂದು ಸಂಕಲ್ಪ ಅದು. ಹಾಗಾಗಿ ಪ್ರತ್ಯಯ ಅಂದ್ರೆ ಎಲ್ಲ ಸಕಲ ವಿಶ್ವಾಸದ ಸಾಕಾರ ಗಣಿಯಾದಂತಹ ಭಗವಂತ ಅವನು ಪ್ರತ್ಯಯ ಅಂತ ಹೇಳಿ. ಪ್ರತ್ಯಯ ಸರ್ವದರ್ಶನ ಅಂತ ಮುಂದಿನ ನಾಮ. ದರ್ಶನ ಅಂದ್ರೆ ಕಾಣಿಕೆ, ಕಾಣುವಿಕೆ, ವಿಷನ್, ನೋಟ ಇತ್ಯಾದಿ ಅರ್ಥ ಇದೆ. ನೋಡೋದು ಅಂತ ಇಟ್ಕೊಂಡ್ರೆ ಭಗವಂತ ಅವನು ವಿಶ್ವತಶ್ಚಕ್ಷುರುತ ವಿಶ್ವತೋಮುಖೋ ವಿಶ್ವತೋ ಬಾಹುರುತ ವಿಶ್ವತಸ್ಪಾತ್ ಅನ್ನುವಂತೆ ಉಪನಿಷತ್ ವಾಕ್ಯದಂತೆ ಎಲ್ಲ ಕಡೆ ದೃಷ್ಟಿ ಇದೆ. ಅವನು ಎಲ್ಲ ಕಡೆ ಎಲ್ಲರನ್ನ ನೋಡ್ತಾ ಇರ್ತಾನೆ ಅಂತ ಹೇಳಿ ಅವನ ಕಣ್ಣು ತಪ್ಪಿಸಿ ಯಾರು ಏನನ್ನೂ ಮಾಡೋದಕ್ಕಾಗೋಲ್ಲ ಅನ್ನೋ ಕಾರಣಕ್ಕೆ ಅವನು ಸರ್ವದರ್ಶಿ. ಭಗವಂತ ಎಲ್ಲೆಡೆ ಎಲ್ಲ ಕಡೆ ಯಾವಾಗಲೂ ನೋಡ್ತಾನೆ, ಎಲ್ಲರನ್ನೂ ನೋಡ್ತಾನೆ ಅನ್ನೋದು ಒಂದು ಅರ್ಥ ಆಯ್ತು. ನಾವು ಕನಕದಾಸರ ಜೀವನದಲ್ಲಿ ಒಂದು ಪ್ರಸಂಗವನ್ನ ನೋಡ್ತೇವೆ. ಏಕಾದಶಿ ದಿನ ಭಗವಂತನಿಗೆ ನೈವೇದ್ಯ ಇದೆ. ಭಗವಂತನ ನೈವೇದ್ಯ ಆಗಿದ್ದ ಇದನ್ನ ಒಂದು ಬಾಳೆಹಣ್ಣುಗಳನ್ನ ಎಲ್ಲರಿಗೂ ಕೊಟ್ಟು ಭಕ್ತರಿಗೆಲ್ಲ ಅಲ್ಲಿದ್ದ ಅವರಿಗೆಲ್ಲ ಕೊಟ್ಟು ಮತ್ತೆ ಕನಕದಾಸರಿಗೂ ಸೇರಿ ಒಂದೊಂದು ಬಾಳೆಹಣ್ಣು ಕೊಡ್ತಾರಂತೆ. ಹೋಗಿ ಯಾರು ನೋಡದೇ ಇರೋ ಜಾಗದಲ್ಲಿ ಹೋಗಿ ಸ್ವೀಕಾರ ಮಾಡಿ ಅಂತ ಹೇಳ್ತಾರಂತೆ. ಆಯ್ತು, ಎಲ್ಲರೂ ಬಂದ್ರು. ಸಂಜೆ ಬಂದ ಮೇಲೆ ಕೇಳಿದ್ರು, ಏನ್ರಪ್ಪ ಪ್ರಸಾದ ಸ್ವೀಕಾರ ಮಾಡಿದ್ರ, ಬಾಳೆಹಣ್ಣು ಕೊಟ್ಟಿದ್ವಲ್ಲ ಅಂತ.
ಹೌದು ಗುರುಗಳೇ, ಗುರುಗಳು ಆಜ್ಞೆ ಆಗಿದೆ, ಯಾರು ನೋಡದೇ ಇರೋ ಕಡೆ ಸ್ವೀಕಾರ ಮಾಡಿ ಅಂತ. ಗುರು ಆಜ್ಞೆ ಉಲ್ಲಂಘನೆ ಆಗ್ಬಾರ್ದು, ಏಕಾದಶಿ ವ್ರತ ಕೆಟ್ಟರು ಪರವಾಗಿಲ್ಲ, ಗುರು ಆಜ್ಞೆ ಉಲ್ಲಂಘನೆ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ತಿಂದ್ಬಿಟ್ವಿ. ಯಾರೋ ಒಬ್ರು ಬಚ್ಲು ಮನ್ಲಿ, ಇನ್ನೊಬ್ರು ಬಾವಿಯೊಳಗೆ ಮುಳುಗಿ, ಎಲ್ಲೋ ಒಬ್ರು ಮಂಚದ ಕೆಳಗೆ, ಇನ್ಯಾರೋ ಒಬ್ರು ರೂಮಲ್ಲಿ, ಹೀಗೆ ಒಂದೊಂದ್ ಕಡೆ ಬಚ್ಚಿಟ್ಕೊಂಡು ಇಲ್ಲ ಮುಸ್ಕ ಹಾಕೊಂಡು ತಿಂದ್ವಿ ಅಂತ ಹೇಳಿದ್ರಂತೆ. ಅಂದ್ರೆ ಆ ಗುರುಗಳು ಆ ಶಿಷ್ಯರ ನಿಷ್ಠೆಯನ್ನ ಪರೀಕ್ಷೆ ಮಾಡೋದು. ಅಂದ್ರೆ ಇವರು ನಿಷ್ಠರಾಗಿದ್ದಾರ ವ್ರತಾಚರಣೆಯಲ್ಲಿ, ಅಥವಾ ಸುಮ್ಮನೆ ನೆಪ ಹಾಕೊಂಡು ಇವರು ಪರ್ಸನಲ್ ಬೆನಿಫಿಟ್ಗಳನ್ನ ನೋಡ್ಕೊಳ್ತಾ ಇದ್ದಾರಾ ಅಂತ ತೀರ್ಮಾನ ಆಗ್ಬೇಕಾಗಿತ್ತು. ಕೊನೆಗೆ ಕನಕದಾಸರು ಕೈಯಲ್ಲಿ ಬಾಳೆಹಣ್ಣು ಹಂಗೆ ಇಟ್ಕೊಂಡ್ಬಂದ್ರು. ಬೇರೆ ಶಿಷ್ಯರೆಲ್ಲ ಗಲಾಟೆ ಮಾಡಿದ್ರಂತೆ, ಓ ಗುರುದ್ರೋಹಿ, ಗುರುಗಳು ಹೇಳಿದ್ದಾರೆ, ಗುರುಗಳಿಗಿಂತ ದೊಡ್ಡವನಾಗ್ಬಿಟ್ನ ಇವನು, ಬಾಳೆಹಣ್ಣು ಹಂಗೆ ತಂದಿದ್ದಾನೆ, ಗುರುಗಳು ಹೇಳಿಲ್ವಾ ಯಾರು ನೋಡದೇ ಇರೋ ಕಡೆ ತಿನ್ಕೊಂಡ್ ಬಾ ಅಂತೆಲ್ಲ ಹೇಳಿ ಅಂತ. ಕೊನೆಗೆ ವ್ಯಾಸರು ಕೇಳ್ತಾರಂತೆ, ವ್ಯಾಸತೀರ್ಥರು, ಯಾಕಪ್ಪ ಬಾಳೆಹಣ್ಣು ತಿನ್ಲಿಲ್ವಾ ಅಂತ. ಕನಕದಾಸರು ಹೇಳ್ತಾರಂತೆ, ಇಲ್ಲ ಗುರುಗಳೇ, ನೀವೇನೋ ಹೇಳಿದ್ರಿ ಯಾರು ನೋಡದೇ ಇರೋ ಕಡೆ ಹೋಗಿ ತಿನ್ನು ಅಂತ. ಇವನು ವಿಶ್ವತಶ್ಚಕ್ಷು ಅಂತ ನೀವೇ ಉಪನ್ಯಾಸ ಎಲ್ಲ ಮಾಡಿದ್ರಿ, ಈಗ ನೋಡಿದ್ರೆ ವಿಶ್ವತಶ್ಚಕ್ಷು ಆಗಿರುವಂತಹ ಎಲ್ಲ ಕಡೆ ದೃಷ್ಟಿ ಇಟ್ಕೊಂಡಿರೋ ಭಗವಂತನ ದೃಷ್ಟಿ ತಪ್ಪಿಸಿ ತಿನ್ನೋದಾದ್ರೂ ಹೇಗೆ? ಅದಕ್ಕೋಸ್ಕರ ಎಲ್ಲೂ ತಿನ್ನಕ್ಕಾಗ್ಲಿಲ್ಲ, ಎಲ್ಲಿ ನೋಡಿದ್ರು ಭಗವಂತ ನೋಡ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇತ್ತು ನಂಗೆ ಅಂತ ಹೇಳ್ತಾರಂತೆ. ಹಾಗೆ ಅವನು ಭಗವಂತ ಎಲ್ಲೆಡೆ ನೋಡ್ತಾ ಇರ್ತಾನೆ, ಆದ್ರಿಂದ ಅವನು ಸರ್ವದರ್ಶನ, ಎಲ್ಲವನ್ನು ಎಲ್ಲೆಡೆ ನೋಡ್ತಾನೆ ಅಂತ ಹೇಳಿ ಇದು ಒಂದು ಅರ್ಥ. ಇನ್ನೊಂದು ದರ್ಶನ ಅಂದ್ರೆ ವಿಷನ್ ಅಥವಾ ಕಾಣಿಕೆ ಅಂತ ಇಟ್ಕೊಂಡ್ರೆ, ನಮ್ಮ ಭಾರತೀಯ ತತ್ವಶಾಸ್ತ್ರದಲ್ಲಿ ಈ ಪರಂಪರೆಯಲ್ಲಿ ಒಟ್ಟು 6 ದರ್ಶನಗಳಿವೆ. ಪ್ರಧಾನವಾಗಿ ಭಾರತದಲ್ಲಿ 6 ದರ್ಶನಗಳು ಅಂತ ಹೇಳ್ತಾರೆ. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸಾ ಮತ್ತೆ ವೇದಾಂತ ಅಂತ ಹೇಳಿ ಈ 6 ದರ್ಶನಗಳಿವೆ. ಅಂದ್ರೆ ದರ್ಶನ ಅಂದ್ರೆ ಒಂದೊಂದು ಗುರು ಪರಂಪರೆಯಲ್ಲಿ ಬಂದಂತಹ ಸತ್ಯವನ್ನು ಕಂಡುಕೊಳ್ಳುವಂತಹ ಒಂದು ಪರಂಪರೆ ಪ್ರಯತ್ನ. ಅಂದ್ರೆ ಇವೆಲ್ಲವೂ ಹೇಳೋದು ಬೇರೆ ಬೇರೆ ಪರಂಪರೆಯಲ್ಲಿ ಅವರವರ ಮೂಲ ಪುರುಷರು ಯಾವುದನ್ನ ಸತ್ಯ ಅಂತ ಕಂಡುಕೊಂಡ್ರೋ ಅದನ್ನ. ಅಂದ್ರೆ ಇರುವುದು ಒಂದೇ ಸತ್ಯ, ಆದ್ರೂ ಅವರವರ ಕಾಣಿಕೆ ಭಿನ್ನವಾಗಿರುತ್ತೆ. ಕುರುಡ ಕಂಡ ಆನೆಯಂತೆ. ಈ 6 ದರ್ಶನಗಳು ಏನು ಅಂತ ನೋಡ್ಕೊಂಡು ಹೋಗೋಣ. ಮುಂದೆ ಅದನ್ನ ಹೇಗೆ ಲಿಂಕ್ ಮಾಡ್ಕೊಳ್ಳೋದು ಸರ್ವದರ್ಶನ ಅನ್ನೋದನ್ನ ಅಲ್ಲಿ ಗೊತ್ತಾಗತ್ತೆ. ಅಂದ್ರೆ ಇಲ್ಲಿ ಯಾವುದೇ ನಂಬಿಕೆ ಆಗಲಿ ಯಾವುದೋ ಒಂದು ಸತ್ಯವನ್ನ ಹುಡುಕೊಂಡೇ ಹೊರಟಿರುತ್ತೆ ಅನ್ನೋದಂತೂ ಅದು ಫಿಕ್ಸ್. ಅದು ಮೊದಲನೇದಕ್ಕೆ ಈ ನ್ಯಾಯ ಅಂತ ಹೇಳಿ ನ್ಯಾಯ ದರ್ಶನ ಅಂತ ಹೇಳ್ತಾರೆ. ಅಂದ್ರೆ ಇದು ತರ್ಕ, ಲಾಜಿಕಲ್ ರೀಸನಿಂಗ್ ಮೂಲಕ ಸತ್ಯವನ್ನ ತಿಳಿಯುವಂತಹ ಒಂದು ಪ್ರಯತ್ನ. ಇದರ ಮೂಲ ಪುರುಷ ಗೌತಮ ಋಷಿ ಅಂತ. ಗೌತಮ ಬುದ್ಧ ಅಲ್ಲ, ಇದು ಗೌತಮ ಮುನಿಗಳು ಇದರ ಮೂಲ ಪುರುಷರು. ಇದನ್ನ ಲೋಕದಲ್ಲಿ ಪ್ರಚುರಪಡಿಸಿದವರು. ಅಂದ್ರೆ ಪ್ರತಿಯೊಂದು ಕ್ರಿಯೆಯ ಹಿಂದೆ ಯಾವುದೋ ಒಂದು ಲಾಜಿಕ್ ಇರಲೇಬೇಕು. ಇಲ್ಲಾಜಿಕಲ್ ಆಗಿ ಏನು ನಡೆಯಲ್ಲ, ಏನೋ ಒಂದು ರೀಸನ್ ಇರಲೇಬೇಕು. ರೀಸನ್ ಇಲ್ಲದೆ ಏನು ಆಗಲ್ಲ. ಅಲ್ಲಿ ಎಲ್ಲೋ ಹೊಗೆ ಬರ್ತಾ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇರಲೇಬೇಕು ಅನ್ನೋದು ಲಾಜಿಕ್. ಅಂದ್ರೆ ಇದೇ ತರ ಅಲ್ಲಿ ಒಂದ್ ಏನೋ ಇದೆ ಅಂದ್ರೆ ಅದ್ರ ಹಿಂದೆ ಇಷ್ಟೆಲ್ಲ ಇರಬೇಕು, ಹೀಗೀಗಾಗಿರ್ಬೇಕು, ಇದರಿಂದ ಹೀಗೆ ಇದಾಗಿರುತ್ತೆ ಅಂತೆಲ್ಲ ಹೇಳಿ ಒಂದು ಏನು ಆ ರೀಸನಿಂಗ್ ಮಾಡಿ ಒಂದು ಅದಕ್ಕೊಂದು ಬಾರ್ಡರ್ ಹಾಕಿ ಹೀಗೀಗಾಗಿದೆ ಅಂತ ಹೇಳಿ ಕನ್ಕ್ಲೂಡ್ ಮಾಡ್ತಾರಲ್ಲ, ಅದು ಅಂದ್ರೆ ಸತ್ಯವನ್ನ ಲಾಜಿಕ್ ಮೂಲಕ ತಿಳ್ಕೊಳ್ಳುವಂತಹ ಪ್ರಯತ್ನ ಇದು. ಆದ್ರೆ ಇಲ್ಲಿ ಒಂದು ಪ್ರಾಬ್ಲಮ್ ಏನಂದ್ರೆ, ಈ ಮನಸ್ಸು ಏನಿದೆ ಇದು ತನ್ನ ಅನುಭವ ಮತ್ತೆ ತನ್ನ ಸೀಮಿತವಾದ ಜ್ಞಾನ ಏನಿದೆ ಅದ್ರ ಪರಿಧಿಯ ಆಚೆಗೆ ಲಾಜಿಕ್ ಮಾಡಕ್ಕಾಗಲ್ಲ. ಈಗ ನಾವು ಬೆಂಕಿ ಇದ್ದಲ್ಲಿ ಹೊಗೆ ಇದೆ ಅಂತ ಹೇಳಿ ತಿಳ್ಕೊಂಡ್ವಿ, ಅಥವಾ ಹೊಗೆ ಇದೆ ಅಂದ್ರೆ ಅಲ್ಲಿ ಬೆಂಕಿ ಇರಲೇಬೇಕು ಅಂತ ಹೇಳಿ ಅದನ್ನ ರಿವರ್ಸ್ ಲಾಜಿಕ್ ಮಾಡಿ ಅಪ್ಲೈ ಮಾಡ್ಕೊಂಡ್ವಿ. ಆದ್ರೆ ಇಲ್ಲಿ ಗಮನಿಸ್ಬೇಕಾಗಿರೋದು ಒಂದು ಅಂದ್ರೆ, ಅಲ್ಲಿ ಎಲ್ಲೋ ಹೊಗೆ ಬರ್ತಾ ಇದೆ ಹಾಗಾಗಿ ಅಲ್ಲಿ ಬೆಂಕಿ ಇರಲೇಬೇಕು ಅಂತ ಒಬ್ಬ ಹೇಳಿದ್ರೆ, ಅದು ಇನ್ಯಾರಿಗೆ ಹೇಳ್ತಾನಲ್ಲ ಆ ವ್ಯಕ್ತಿಗೆ ಬೆಂಕಿಯ ಪರಿಚಯ ಇರಬೇಕು. ಬೆಂಕಿ ಹತ್ಕೊಂಡು ಉರುವಾಗ ಅಥವಾ ಆರುವಾಗ ಅಲ್ಲಿ ಹೊಗೆ ಬರುತ್ತೆ ಅನ್ನೋ ಅದರ ಜ್ಞಾನ ಇರಬೇಕು. ಬೆಂಕಿ ಹೊಗೆ ಇವೆರಡರ ಜ್ಞಾನ ಇದ್ದವನಿಗೆ ಮಾತ್ರ ಅಲ್ಲಿ ಹೊಗೆ ಬರ್ತಿದೆ ಅಂದ್ರೆ ಬೆಂಕಿ ಹತ್ತಿದೆ ಕಣೋ ಅಂತ ಹೇಳಿದ್ರೆ ಹೌದು ಹೌದು ಅಂತ ಅವನ ಅನುಭವ, ಇವನ ಅನುಭವ, ಅವನ ಜ್ಞಾನ ಇವನ ಜ್ಞಾನ ಎರಡು ತಾಳೆ ಆದಾಗ ಮಾತ್ರ ಇಲ್ಲಿ ಲಾಜಿಕ್ ವರ್ಕ್ ಆಗುತ್ತೆ. ಇಲ್ಲ ಅಂದ್ರೆ ಬೆಂಕಿ ಹೆಸರೇ ಕೇಳಿಲ್ಲ, ಕಂಡೇ ಇಲ್ಲ, ಹೊಗೆ ಅಂದ್ರೆ ಏನು ಅಂತಲೇ ಗೊತ್ತಿಲ್ಲದೆ ಇರೋನ್ನ ಹಿಡ್ಕೊಂಡು ಬಂದು
ಅಲ್ಲಿ ಹೊಗೆ ಬರ್ತಿದೆಯಲ್ಲ, ಅಲ್ಲಿ ಬೆಂಕಿ ಇರುತ್ತೆ ಅಂತಂದ್ರೆ ಅವ್ನಿಗೆ ಎರಡು ಏನು ಅರ್ಥ ಆಗಲ್ಲ. ಹಾಗಾಗಿ ಲಾಜಿಕಲ್ಲಿ ಅದೊಂದು ತೊಂದರೆ ಇರುತ್ತೆ. ಇನ್ನೊಂದು ದರ್ಶನ ಅಂದ್ರೆ ವೈಶೇಷಿಕ ಅಂತ ಹೇಳ್ತಾರೆ. ಮೆಟಾಫಿಸಿಕ್ಸ್ ಇದರಲ್ಲಿ ಮೇನ್ ಅಂದ್ರೆ ಈ ಎಲ್ಲವನ್ನೂ ಭೌತಿಕ ದೃಷ್ಟಿಯಿಂದ ನೋಡುವಂತಹ ಅಣುಗಳು, ಪರಮಾಣುಗಳ ಅಧ್ಯಯನದ ಮೂಲಕ ಟೈಮ್ ಅಂಡ್ ಸ್ಪೇಸ್, ಟೈಮ್ ಅಂಡ್ ಮೈಂಡ್ ಇತ್ಯಾದಿಗಳ ಏನು ಸಂಬಂಧ ಇದೆ, ಅದರ ಒಂದ್ರದ್ದು ಎಫೆಕ್ಟ್ ಇನ್ನೊಂದ್ರ ಮೇಲೆ ಹೇಗೆ ಆಗ್ತಾ ಇದೆ, ಯಾವ ಎಫೆಕ್ಟ್ ಇಂದ ಏನಾಗ್ತಾ ಇದೆ. ಈಗ ನಾವು ಬಿಗ್ ಬ್ಯಾಂಗ್ ಥಿಯರಿ ಇದೆಲ್ಲ ಏನು ನೋಡ್ತೀವಲ್ಲ, ಇದೆಲ್ಲವೂ ಕೂಡ ಇದರ ಅಂಡರಲ್ಲೇ ಬರುವಂತಹದ್ದು. ಈ ಒಂದು ಪರಂಪರೆ ಏನಿದೆ ಇದರ ಮೂಲ ಪುರುಷ ಕಣಾದ ಮಹರ್ಷಿ ಅಂತ ಹೇಳಿ ನಾವು ರಾಘವೇಂದ್ರ ಮಂಗಳಾಷ್ಟಕದಲ್ಲಿ ಒಂದು ಶ್ಲೋಕ ನೋಡ್ತೀವಿ. ಸಾಲಂಕಾರಕ ಕಾವ್ಯ ನಾಟಕ ಕಲಾ ಕಾಣಾದ ಪಾತಂಜಲ ತ್ರಯ್ಯರ್ಥ ಸ್ಮೃತಿ ಜೈಮಿನೀಯ ಕವಿತಾ ಸಂಗೀತ ಪಾರಂಗತಃ. ಅಂದ್ರೆ ರಾಯರ ಜ್ಞಾನದ ವ್ಯಾಪ್ತಿ ಏನೇನಿತ್ತು ಅಂತ ಹೇಳುವಾಗ ಇಲ್ಲಿ ಇದೆಲ್ಲ ಬರುತ್ತೆ. ಕಾಣಾದ, ಪಾತಂಜಲ ಅಂತ ಹೇಳಿ. ಈ ಕಾಣಾದ ಅಂತಂದ್ರೆ ಇದು ವೈಶೇಷಿಕ ಅಂತ ಏನು ಪರಂಪರೆ ಇದೆ ಅದು ಕಣಾದ ಅವರ ಪರಂಪರೆ, ಅದು ಮಹರ್ಷಿಯ ಪರಂಪರೆ. ಇನ್ನೊಂದು ಮುಂದಿನದ್ದು ಸಾಂಖ್ಯ ಅಂತ. ಇದರಲ್ಲಿ ಈಶ್ವರ ಮತ್ತೆ ನಿರೀಶ್ವರ ಅಂತ ಎರಡು ಸಾಂಖ್ಯಗಳಿದೆ ಈ ಪದ್ಧತಿಯಲ್ಲಿ. ಫಿಲಾಸಫಿ ಅಂತ ಏನ್ ಹೇಳ್ತೀವಿ ಅದು. ಈಶ್ವರ ಸಾಂಖ್ಯ ಅಂದ್ರೆ ಆಸ್ತಿಕ ಅಥವಾ ಒಂದು ಭಗವಂತ ಅಥವಾ ಬ್ರಹ್ಮವನ್ನ, ಅದರ ಅಸ್ತಿತ್ವವನ್ನ ಒಪ್ಪುವಂತಹ ಒಂದು ಪರಂಪರೆ. ಇದರ ಪ್ರವರ್ತಕ ಕರ್ದಮ ಪ್ರಜಾಪತಿ ಮತ್ತು ದೇವಹೂತಿಯರ ಮಗ ಕಪಿಲ ಮಹರ್ಷಿ. ಅಂದ್ರೆ ಇದು ಸಾಕ್ಷಾತ್ ಭಗವಂತನದ್ದೇ ಅವತಾರ, ಭಾಗವತದಲ್ಲಿ ಹೇಳ್ತಾರೆ. ಇಲ್ಲಿ ದೇವ, ಜೀವ, ಜಡ ಈ ಪ್ರಕೃತಿಯ ಚಿಂತನೆ ಇದ್ರೆ. ಇನ್ನೊಂದು ನಾಸ್ತಿಕ ಸಂಖ್ಯ, ಇದರ ಪ್ರವರ್ತಕ ಕೂಡ ಕಪಿಲ ಮುನಿ ಅಂತಲೇ ಇನ್ನೊಬ್ಬ ಕಪಿಲ ಅಂತ ಹೇಳಿ. ಇಲ್ಲಿ ಏನಂದ್ರೆ ಪ್ರಕೃತಿ ಮತ್ತು ಪುರುಷರ ಸಂಬಂಧದಿಂದ ಈ ಜಗತ್ತೆಲ್ಲ ನಡೆಯುತ್ತೆ. ಇಲ್ಲಿ ದೇವರ ಅಸ್ತಿತ್ವಕ್ಕೆ ಅಲ್ಲೇನು ಅವಕಾಶವೇ ಇಲ್ಲ. ಪ್ರಕೃತಿಯೇ ಎಲ್ಲವನ್ನ ಮಾಡೋದು, ಪುರುಷ ಅನ್ನೋದು ಒಂದು ಡಮ್ಮಿ. ಪ್ರಕೃತಿ ಕರ್ತ್ರಿ ಪುರುಷ ಪುಷ್ಕರ ಪಲಾಶವತ್ ನಿರ್ಲಿಪ್ತ ಅಂತ ಹೇಳ್ತಾರಂತೆ ಅವರ ವಾದ, ಸಾಂಖ್ಯ ಅದು ವಾದ ಮಾಡೋರು. ಇನ್ನೊಂದು ಯೋಗ ಅಂತ ಹೇಳಿ. ನ್ಯಾಯ ಅಂದ್ರೆ ಲಾಜಿಕ್ ಆಯ್ತು, ಸಾಂಖ್ಯ ಆಯ್ತು. ಇನ್ನೊಂದು ಯೋಗ, ಚಿತ್ತವೃತ್ತಿ ನಿರೋಧ ಯೋಗ ಅಂತ ಹೇಳಿ ಅದ್ರ ವ್ಯಾಖ್ಯಾನ. ಅಂದ್ರೆ ಹೊರಗಿನ ಕಣ್ಣನ್ನ, ಹೊರಗಿನ ಇಂದ್ರಿಯಗಳ ಕೆಲಸವನ್ನ ಸ್ವಿಚ್ ಆಫ್ ಮಾಡಿ ಒಳಗಿನಿಂದ, ಅಂತರಂಗದಿಂದ ಸತ್ಯವನ್ನು ಹುಡುಕೊಳ್ಳುವಂತಹ, ಒಳಗಿನ ಕಣ್ಣಿನ ಒಳಗಿಂದ ನೋಡುವಂತಾರಲ್ಲ ಹಾಗೆ. ಅದು ಆ ರೀತಿಯಲ್ಲಿ ಒಳಗಿನಿಂದಲೇ ಸತ್ಯವನ್ನು ಕಂಡುಕೊಂಡು ಮೋಕ್ಷ, ನಾನು ಅಂದ್ರೆ ಏನು, ಈ ಜಗತ್ತು ಅಂದ್ರೆ ಏನು, ಇದೆಲ್ಲವನ್ನ ಅಂತರಂಗದ ಚಿಂತನೆಯಲ್ಲಿ ತಪಸ್ಸಿನಿಂದ, ಅಂದ್ರೆ ಈ ಎಲ್ಲ ಬಾಹ್ಯ ಇಂದ್ರಿಯಗಳ ನಿಗ್ರಹ ಮಾಡಿ ಒಳಗಿಂದ ಚಿಂತನೆ ನಡೆಸುವಂಥದ್ದು ಏನ್ ಹೇಳ್ತಾರೆ, ಇದಕ್ಕೆ ಯೋಗ ಅಂತ ಹೇಳ್ತಾರೆ. ನಾವು ಪಾತಂಜಲ ಯೋಗ ಸೂತ್ರಗಳಂತೆಲ್ಲ ಹೇಳ್ತೀವಲ್ಲ ಹಾಗೆ. ಅಂದ್ರೆ ಮೊದಲಿಗೆ ಶರೀರವನ್ನ ದೃಢ ಮಾಡ್ಕೋಬೇಕು, ಆಸನ ಶುದ್ಧಿ ಇರಬೇಕು, ಆಮೇಲೆ ನಮ್ಮ ಉಸಿರಾಟ ನಿಗ್ರಹ ಆಗಬೇಕು, ಆಮೇಲಿಂದ ಒಳಗಿಂದ ಒಂದೇ ಸ್ಟೆಪ್ ಅಲ್ಲಿ ಒಳಗಿನ ಲೋಕಕ್ಕೆ ಪ್ರವೇಶ ಮಾಡುವಂತಹ ಅದು ಪದ್ಧತಿ, ಅದು ಯೋಗ ಅಂತ ಹೇಳಿ. ಇನ್ನೊಂದು ಮೀಮಾಂಸಾ ಅಂತ. ಇದರಲ್ಲಿ ಪೂರ್ವ ಮೀಮಾಂಸಾ ಮತ್ತು ಉತ್ತರ ಮೀಮಾಂಸಾ ಅಂತ ಎರಡು ಮಾರ್ಗ ಇದೆ. ಪೂರ್ವ ಮೀಮಾಂಸಾ ಅಂದ್ರೆ ಇಲ್ಲಿ ಕರ್ಮವೇ ಪ್ರಧಾನ. ಇಬ್ಬರು ವೈದಿಕರೇ. ಮೀಮಾಂಸಾ ಅಂತ ಏನು ಪರಂಪರೆ ಇದೆ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಾ, ಇಬ್ರು ವೇದಕ್ಕೆ ರಿಲೇಟೆಡ್, ವೇದವನ್ನು ಒಪ್ಪವ್ರೆ. ಇದರಲ್ಲಿ ಪೂರ್ವ ಮೀಮಾಂಸಾದಲ್ಲಿ ಏನಾಗುತ್ತೆ ಅಂದ್ರೆ ಕರ್ಮವೇ ಪ್ರಧಾನ. ಈ ನಾವು ವೇದಗಳಲ್ಲಿ ಏನೇನಿದೆ, ವೈದಿಕ ಕರ್ಮಗಳಿದೆ, ಯಜ್ಞ ಯಾಗಾದಿಗಳು, ಹೋಮ ಹವನಗಳು, ಇದನ್ನೆಲ್ಲ ಮಾಡ್ತೀವಿ, ಅದರಿಂದನೇ ಉದ್ಧಾರ ಆಗ್ತೀವಿ. ಇಲ್ಲಿ ದೇವರು ಅಂತೆಲ್ಲ ಏನು ಅವಶ್ಯಕತೆ ಇಲ್ಲ. ವೇದದಲ್ಲಿ ಹೇಳಿರೋ ಕರ್ಮಗಳನ್ನ ಮಾಡೋದು, ಉದ್ಧಾರ ಆಗೋದು, ಮೋಕ್ಷಕ್ಕೆ ಹೋಗ್ತೀವೋ ಸ್ವರ್ಗವೋ ಈ ತರದ್ದಿಲ್ಲ ಅಂತ ಹೇಳಿ. ಇದನ್ನ ಮಧ್ವಾಚಾರ್ಯರು ಹೇಗೆ ಖಂಡನೆ ಮಾಡ್ತಾರೆ ಅಂದ್ರೆ ದ್ವಾದಶ ಸ್ತೋತ್ರದಲ್ಲಿ ಬರುತ್ತೆ. ನಚ ಕರ್ಮ ವಿಮಾಮಲ ಕಾಲಗುಣ ಪ್ರಭೃತೀಶಂ ಅಚಿತ್ತನು ತದ್ಧಿಯತಃ ಚಿದಚಿತ್ತನ ಸರ್ವಮಸೌತು ಹರಿರ್ ಯಮಯೇದಿತಿ ವೈದಿಕಮಸ್ತಿ ವಚಃ ಅಂತ ಹೇಳ್ತಾರೆ. ಅವರು ವೇದವನ್ನೇ ಆಧಾರ ಮಾಡಿಕೊಂಡು ಇದೇನೋ ಕರ್ಮ ಇದೆಲ್ಲ ಜಡ, ಈ ಕರ್ಮ ಅನ್ನೋದು ಒಂದು ಜಡ, ಕರ್ಮದಿಂದ ಇದಾಯ್ತು ಅನ್ಬೋದು. ಕರ್ಮವೇ ಮಾಡಿತು ಅನ್ನೋದೇನು? ಕರ್ಮ ಒಂದು ಜಡವಾದ ವಸ್ತು ಇನ್ನೊಂದು ಏನನ್ನು ಮಾಡೋದು ಹೇಗೆ, ನಿಯಂತ್ರಣ ಮಾಡೋದು ಹೇಗೆ? ನಾವು ಒಂದು ಕರ್ಮಕ್ಕೆ ಆ ಫಲ ಇದೆ, ಆ ಕರ್ಮ ಅದರ ಫಲ ನಿಯಂತ್ರಣಕ್ಕೆ ಒಂದು ಜೀವ ಇರುವಂತಹ ವಸ್ತು ಇರಬೇಕು. ಜಡವಾಗಿರುವಂಥದ್ದು ಕರ್ಮವೇ ಎಲ್ಲವನ್ನು ಮಾಡುತ್ತೆ ಅಂದ್ರೆ ಆಗಲ್ಲ ಅಂತ ಅವರು ಅದನ್ನ ಖಂಡನೆ ಮಾಡ್ತಾರೆ. ಹಾಗಾಗಿ ಇಲ್ಲಿ ಏನಂದ್ರೆ ಆ ಥರದ್ದು ಒಂದು ಪರಂಪರೆ ನಮ್ಮ ದೇಶದಲ್ಲಿ ಬೆಳ್ಕೊಂಡು ಬಂದಿದೆ. ಕರ್ಮಗಳನ್ನು ಮಾಡೋದು
ಸ್ವರ್ಗಕ್ಕೆ ಹೋಗೋದು, ಮತ್ತೆ ಖಾಲಿ ಆದ್ಮೇಲೆ ವಾಪಸ್ ಬರೋದು, ಈ ರೀತಿಯಲ್ಲಿ ಅಲ್ಲೇ ಸೈಕಲ್ ಹೊಡಿತಾ ಇರೋದು. ಇದು ಏನಂದ್ರೆ ಈ ಜೈಮಿನಿ ಋಷಿ ಪ್ರವರ್ತನೆ ಮಾಡಿದಂತಹ ಇದು ಪರಂಪರೆ ಪೂರ್ವ ಮೀಮಾಂಸಾ ಅಂತ. ಇನ್ನೊಂದು ಉತ್ತರ ಮೀಮಾಂಸಾ. ಇಲ್ಲಿ ಜ್ಞಾನ ಪ್ರಧಾನ, ವೇದಾಧ್ಯಯನದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅಂತ ಇಲ್ಲಿ ಮೇಯ್ನು. ಇವರಿಗೆ ಕರ್ಮದಲ್ಲಿ ಆಸಕ್ತಿ ಇಲ್ಲ, ಕರ್ಮ ಗೌಣ, ವೇದಾಧ್ಯಯನವೇ ಅದರಿಂದಲೇ ಸಾಧನೆ, ಅದರಿಂದ ಮುಕ್ತಿ ಎನ್ನುವುದು ಅದರಲ್ಲಿ ಸ್ವಲ್ಪ ಡಿಸ್ಟಾರ್ಟೆಡ್ ವಾದ. ಇನ್ನೊಂದು ಮುಂದಿನದ್ದು ಏನಂದ್ರೆ ವೇದಾಂತ ದರ್ಶನ. ಇದರಲ್ಲಿ ಉತ್ತರ ಮೀಮಾಂಸಾ ಅಂತೇನಿದೆಯಲ್ಲ, ಇದರಿಂದನೇ ಕವಲೊಡೆದು ಬಂದಂಥದ್ದು ವೇದಾಂತ ದರ್ಶನ ಅಂತ. ಇದಕ್ಕೆ ವೇದವ್ಯಾಸರು ಮೂಲ ಪುರುಷರು. ಇಲ್ಲಿ ಏನಂದ್ರೆ ವ್ಯಾಸರಚಿತವಾದ ಬ್ರಹ್ಮಸೂತ್ರಗಳು ಮುಖ್ಯವಾಗಿ ತಗೊಳ್ತಾರೆ. ಯಾವುದೇ ಒಬ್ಬ ವೇದಾಂತ ದರ್ಶನದಲ್ಲಿ ಒಬ್ಬ ಮತಾಚಾರಿ ಆಗ್ಬೇಕಂದ್ರೆ ಬ್ರಹ್ಮಸೂತ್ರಗಳಿಗೆ ಭಾಷ್ಯ ಬರೆದಿರ್ಲೇಬೇಕನ್ನೋದು ಫಿಕ್ಸ್ಡ್ ರೂಲ್ಸ್. ಗೀತೆಗೆ ಹೀಗೆ ಗೀತಾ ಪ್ರಸ್ಥಾನ, ಸೂತ್ರ ಪ್ರಸ್ಥಾನ ಅಂತ ಹೇಳಿ, ಉಪನಿಷತ್ ಪ್ರಸ್ಥಾನ, ಈ 3 ಪ್ರಸ್ಥಾನ ತ್ರಯಗಳು ಅಂತ ಏನ್ ಹೇಳ್ತಾರೆ. ಇದು ನಮ್ಮ ವೇದಾಂತ ಪರಂಪರೆಗೆ ಬೇಸ್ ಆಗಿರುವಂತಹದ್ದು. ಮತ್ತೆ ಇದರಲ್ಲಿ ಕೂಡ ದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ ಅಂತ ಬೇರೆ ಬೇರೆ ಮಾರ್ಗಗಳೆಲ್ಲ ಬಂದವು. ಇದರಲ್ಲಿ ವಿಶೇಷವಾಗಿ ಮಧ್ವಾಚಾರ್ಯರು ಕರ್ಮ ಮತ್ತು ಜ್ಞಾನ ಎರಡಕ್ಕೂ ಸಮಾನ ಒತ್ತು ಕೊಡ್ತಾರೆ. ಮತ್ತು ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೈವ ಪರಂಪದಂ ಅಂತ ಲೋಕಕ್ಕೆ ಸಾರ್ತಾರೆ ಮಧ್ವಾಚಾರ್ಯರು. ವೇದಗಳಿಂದ ಪಡೆದ ಜ್ಞಾನ ಅಂದ್ರೆ ಅದು ಕೇವಲ ಬುಕ್ಕಿಶ್ ನಾಲೆಡ್ಜ್. ಅವರು ವೇದ ತ್ಯಾಗದ ಬಗ್ಗೆ ಮಾತಾಡ್ತಾರೆ. ಅಂದ್ರೆ ವೇದವನ್ನ ತ್ಯಾಗ ಮಾಡೋದು ಅಂದ್ರೆ ಸುಮ್ಮನೆ ಬುಕ್ ಇಟ್ಕೊಂಡು ಅಧ್ಯಯನ ಮಾಡೋದು, ಸುಮ್ಮನೆ ಪಾರಾಯಣ ಮಾಡ್ತಾ ಇರೋದು, ಅದೆಲ್ಲ ಅಲ್ಲ. ಅದರಿಂದ ಯಾವುದೇ ಉಪಯೋಗವಿಲ್ಲ. ಪುಸ್ತಕದಿಂದ ಪಡೆದ ಜ್ಞಾನವನ್ನ ಮಸ್ತಕಕ್ಕೆ ಭದ್ರ ಮಾಡ್ಕೋಬೇಕು. ಮತ್ತೆ ಅದರಿಂದ ಆಚರಣೆಗೆ ತಂದು, ಆ ಬುಕ್ ಓದಿ, ಪುಸ್ತಕ ಓದಿ, ಅದು ಕೇವಲ ಇನ್ಫಾರ್ಮೇಶನ್ ಆಗಿ ನಮಗೆ ಸಿಕ್ಕಿರುತ್ತೆ. ಅದು ಜ್ಞಾನ ಕನ್ಫರ್ಮ್ ಆಗಬೇಕು, ಅದರಿಂದಲೇ ಉದ್ಧಾರ ಆಗತ್ತೆ ಅಂತ ಹೇಳಿ. ಹೀಗೆ ಭಾರತೀಯ ಫಿಲಾಸಫಿ ಅಲ್ಲದೆ ಭಾರತೀಯೇತರವಾದಂತಹ ಈಗ ಪಾಶ್ಚಾತ್ಯದ್ದು, ಗ್ರೀಕರದ್ದು, ಇವರೆಲ್ಲರದ್ದು ಕೂಡ ಕೆಲವು ವೇದಾಂತ ಪರಂಪರೆ ಇದೆ. ಹೆರಾಕ್ಲಿಟಸ್ ಅಂತ ಅವನದೊಂದು ಪರಂಪರೆ, ಸಾಕ್ರೆಟಿಸ್, ಪ್ಲೂಟೋ, ಅರಿಸ್ಟಾಟಲ್, ಕನ್ಫ್ಯೂಷಿಯಸ್ ಇತ್ಯಾದಿ ಅನೇಕ ದರ್ಶನಗಳು ಅಂದ್ರೆ ಭಾರತದಿಂದ ಆಚೆಗೆ ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಅದು ಬಳಕೆಯಲ್ಲಿದೆ. ಆ ನಂಬಿಕೆ ಇವತ್ತಿಗೂ ನಡ್ಕೊಂಡು ಬರ್ತಾ ಇದೆ. ಅಂದ್ರೆ ಈ ಎಲ್ಲ ಯಾವುದೇ ಮೂಲೆಯ, ಯಾವುದೇ ಜೀವಿಯ, ಯಾವುದೇ ದರ್ಶನ ಅಂತ ವಿಷನ್ ಅಂತ ಏನ್ ಹೇಳ್ತೀವಿ, ಸತ್ಯವನ್ನು ತಿಳಿದುಕೊಳ್ಳುವ ದಾರಿಯಲ್ಲಿ ಕಂಡುಕೊಂಡಂತಹ ವಿಷಯಗಳು, ಇದೆಲ್ಲದರಿಂದಲೂ ಕೂಡ ವೇದ್ಯನಾದವನು ಅಂದ್ರೆ ಈ ಸತ್ಯದ ಮೂಲ ಬೇರು ಅವನೇ, ಭಗವಂತ ಅವನೇ. ಆದ್ರಿಂದ ಅವನು ಸರ್ವದರ್ಶನ ಅಂದ್ರೆ ಎಲ್ಲ ದರ್ಶನ ಶಾಸ್ತ್ರಗಳಿಂದಲೂ ಹೇಳಲ್ಪಡುವವನು ಅದೇ ಭಗವಂತ. ಆದ್ದರಿಂದ ಅವನು ಸರ್ವದರ್ಶನ ಅಂತ ಹೇಳಿ ಇಲ್ಲಿಗೆ ಈ 10ನೇ ಶ್ಲೋಕ ಮುಗಿಯತ್ತೆ. ಸುರೇಶ ಶರಣಂ ಶರ್ಮ ವಿಶ್ವರೇತಾ ಪ್ರಜಾಭವ ಅಹ ಸಂವತ್ಸರೋ ವ್ಯಾಳ ಪ್ರತ್ಯಯ ಸರ್ವದರ್ಶನ ಅಂತ ಹೇಳಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಮುಂದಿನ ಶ್ಲೋಕಗಳನ್ನು ನಾವು ಗಮನಿಸೋಣ. ಅಲ್ಲಿವರೆಗೂ ಎಲ್ಲರಿಗೂ ಅಭಿವಂದನೆಗಳು, ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀರಾಮ್.